ಈ ಮಹಾಶಿವರಾತ್ರಿಯ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಚ್ಚಿದಂಥ ಗುರುದೇವ ಸಮರ್ಥ ಶಿವಾನಂದಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದುವರೆಗೆ ವೇದಿಕೆ ಮೇಲೆ ಆಸೀನರಾಗಿ ಗುರುತತ್ವವನ್ನು ಬೋಧನೆ ಮಾಡಿದಂಥ, ನೇಮಿಸಿಕೊಂಡಂಥ ಎಲ್ಲ ಗುರುಬಂಧುಗಳಿಗೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತ ಪ್ರಣಾಮಗಳು. ಪುಣ್ಯಾತ್ಮರೇ, ಜಗತ್ತಿನ ತುಂಬ ಇವತ್ತಿನ ದಿವಸವನ್ನು ಜಾಗರಣೆ ಮಾಡ್ಕೊತ ಆಚರಿಸ್ತಾರೆ. ಯಾವ ಜಾಗರಣೆ ಮಾಡ್ತಾರೆ? ಎದ್ದು ಕುಂತ್ಕೊಂಡು ಕಣ್ಣು ತಕ್ಕೊಂಡು ಆಚರಣೆ ಅನೇಕ ಬಗೆಯಾಗಿ ಮಾಡ್ತಾರೆ. ಆದರೆ ಅಲ್ಲಿ ಜ್ಞಾನದ ಉದಯ ಆಗೋದಿಲ್ಲ. ಅಜ್ಞಾನದ ಅಂಧ ಆಚರಣೆಗಳಿಂದ ಪರಮಾರ್ಥ ಬೋಧಿ ನೆಲೆಗೊಂಡು ನಿಲ್ಲುವುದಿಲ್ಲ. ಅಲ್ಲಿ ಬೋಧನೆ ಇಲ್ಲ. ಆ ಆಚರಣೆ ಯಾಕೆ ಮಾಡ್ತೇವೆ ಅನ್ನುವಂಥ ಜ್ಞಾನವೂ ಇಲ್ಲ. ಆ ಆಚರಣೆಯಿಂದ ಏನಾಗೈತಿ, ಇಷ್ಟು ವರ್ಷ ಮಾಡ್ಕೊತ ಬಂದೆವು, ಅದರಿಂದ ಏನಾಗೈತೆ ಅನ್ನೋ ವಿಚಾರನೂ ಇಲ್ಲ. ಅದಕ್ಕಪ್ಪ ಅವರು ಸತತ ಸತ್ಶ್ರವಣ, ಅದರ ಮನನ, ಅದರಿಂದ ಅಂತಃಕರಣದಲ್ಲಿದ್ದಂಥ ಅಜ್ಞಾನದ ನಾಶ, ವಿವೇಕದ ಜಾಗರಣೆ, ವಿವೇಕ ಜಾಗ್ರ ಆಗಬೇಕು. ಅಂಥ ಜಾಗ್ರ ಅವಸ್ಥೆಗೆ ನಾವು ಮುಟ್ಟಬೇಕಾಯ್ತು. ಈ ಜಾಗ್ರ ಅವಸ್ಥೆ ಇದು ಸಹಜ ಭಕ್ತಿ. ಕಣ್ಣು ತೆಗಿತಾವು, ಜಗತ್ತಿನ ಭಾವ ಬರ್ತೈತಿ. ಆ ಜಾಗರಣೆಯಿಂದ ನಿನ್ನ ನಿಜ ಸ್ವರೂಪದ ಭಾವ ಬರ್ತೈತಿ. ಅದ ನಾನದೀನಿ ಅನ್ನೋ ಭಾವ, ಅದು ದುಃಖದ ಕೀಡು ಮಾಡ್ತತಿ. ಬಾಧೆ ತನ್ನಳು ತೋರದು ಪರಮಾರ್ಥ ಬೋಧಿ ನೆಲೆಗೊಂಡು ನಿಂದ ಮೇಲೆ. ಪರಮಾರ್ಥ ಶ್ರೇಷ್ಠವಾದಂಥ ಜ್ಞಾನ ಅಥವಾ ಸಂಪತ್ತು ಅದು ನೆಲೆಗೊಂಡು ನಿಲ್ತಂದ್ರೆ ದುಃಖ ಅನ್ನೋದು ಬರೋದಿಲ್ಲ. ಸಹಜವಾಗಿ ಮನುಷ್ಯ ದುಃಖಿ ಆಗಿಬಿಡ್ತಾನೆ. ದುಃಖ ಎದಕ್ಕೆ ಬಂದೈತೆ ಅಂತ ವಿಚಾರ ಮಾಡೋದಿಲ್ಲ. ದುಃಖದ ಭಾವ ಅದು ಸಂಸ್ಕಾರ ಬಲದಿಂದ ಬಂದತೆ. ಈ ಸಂಸ್ಕಾರ, ನಮ್ಮ ಸಂಸ್ಕಾರ ಏನೈತೆ ಅಲ್ಲಿಗೆ ಅಜ್ಞಾನದಿಂದ ಕೂಡಿದಂಥದ್ದೈತಿ. ನಮ್ಮ ಸಂಸ್ಕಾರ ಏನೈತಲ್ಲ ಅಜ್ಞಾನದಿಂದ ಕೂಡಿದಂಥದ್ದೈತಿ. ಅಜ್ಞಾನದಿಂದ ಏನು ಗಟ್ಟಿಯಾದಂಥ ಸಂಸ್ಕಾರ ದುಃಖವನ್ನು ತಂದು ಕೊಡಾಗ್ತೈತಿ. ಸುಜ್ಞಾನದಿಂದ ಏನು ಸಂಸ್ಕಾರ ಮಾಡ್ಕೊತೀವೋ ಅದು ದುಃಖವನ್ನು ನಿವೃತ್ತಿ ಮಾಡ್ತೈತಿ. ಪರಮಾರ್ಥ ಬೋಧೆ ಅಂದರೆ ಸುಜ್ಞಾನದ ಸಂಸ್ಕಾರ. ಜ್ಞಾನ ಸಂಸ್ಕಾರ ಬಲದಿಂದ ಗಟ್ಟಿಕೊಂತ ಹೋಗಬೇಕು. ಮಾತಿನ ಜ್ಞಾನ ಆಗಿ ಉಳಿಬಾರದು. ಮಾತಿನ ಜ್ಞಾನದಿಂದ ಸಂಸ್ಕಾರ ಗಟ್ಟಿ ಆಗೋದಿಲ್ಲ, ಭವಬಂಧ ಅಳಿಯೋದಿಲ್ಲ. ಅಂತಃಕರಣದಲ್ಲಿ ಚಿಂತನ ಮಂಥನ ನಡೆದು ಅದು ಆಚರಣೆಗೆ ತೊಗೊಂಬಂದಾಗ ಅದಕ್ಕೆ ಸಂಸ್ಕಾರ ಅಂತಾರೆ. ಒಳ್ಳೆಯ ಸಂಸ್ಕಾರವಂತದಾರಿ ಮಕ್ಕಳು ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ನೀತಿ, ನಡತೆ, ಆಚಾರ, ವಿಚಾರ ಎಲ್ಲ ಶುದ್ಧದಾವಂತ. ಮಾತಿನಾಗ ಮುತ್ತಿನಂತ ಮಾತಾಡಿ ಕೃತಿ ಒಳಗಿರಲಿಲ್ಲ ಅಂದ್ರೆ, ಮಾತಿನೊಳಗೆ ಮುತ್ತಿನಂಥ ಮಾತು ಕೃತಿ ಒಳಗಿಲ್ಲ. ಅಂಥವ್ರಿಗೆ ಜಗತ್ತಿನಾಗ ಯಾರ ಕಿಮ್ಮತ್ತು ಕೊಡ್ತಾರಣ? ಅದು ಜನನೂ ಐತಿ. ಒಳ್ಳೆ ಮಾತಿಗೆ ಮರಳಾಗೋ ಜನ ಭಾಳ ಐತಿ. ಕೃತಿ ನೋಡೋದಿಲ್ಲ. ಅದಕ್ಕೆ ಆ ಮಾರು ವೇಷಕ್ಕೆ ಬಲಿಯಾಗಿ ಜಗತ್ತಿನ ದುಃಖಿ ಅದರ ಕಥೆಗಳನ್ನು ಕೇಳಿರಿ. ವೇಷಭೂಷಣಗಳನ್ನು ನೋಡಿ ನಂಬಬೇಡ, ಆಚಾರ ವಿಚಾರಗಳನ್ನು ನೋಡಿ ನಂಬು. ಜಗತ್ತಿನ ತುಂಬ ಏನೇನೈತಿ ಬಹಿರಂಗದ ಆಚರಣೆಗಳನ್ನು ನೋಡಿಕೊಂಡು ಆ ಆಚರಣೆಯ ಮಹತ್ವ ಅಂತ ತಿಳ್ಕೊಂಡು ಹೊಂಟಾರ. ಏನಪ್ಪ ಬೆಳಗ್ಗೆ ಬೆಳತಾನೆ ಎದ್ದು ಕುಂದ್ರೋದು,
ಒಂದು ಮಂತ್ರೋಚ್ಚಾರಣೆ ಮಾಡ್ಕೊತ ಕುಂದ್ರೋದು, ಅನ್ನ ಅದನ್ನು ಬಿಟ್ಟು ಮತ್ತೆ ಬೇರೆ ತಿನ್ನೋದು. ಈ ಆಚರಣೆಯಿಂದ ಅಂತಃಕರಣ ಪರಿಶುದ್ಧ ಆಕ್ಕತ್ವ ಹೆಂಗೆ? ಇವತ್ತಿನ ದಿನ ಇದನ್ನು ಮಾಡ್ತದೆ ಜಗತ್ತಿನ ತುಂಬ. ಇದರಿಂದ ಯಾವುದೇ ಅಂತಃಕರಣ ಪರಿಶುದ್ಧ ಆಗೋದೇ ಇಲ್ಲ. ನೀವು ಇಷ್ಟು ವರ್ಷ ಮಾಡಿರಲ್ಲ, ಎಲ್ಲ ಮಾಡಿದಾರೆ ಇರ್ತೀರಿ, ಯಾರ್ದಾರ ಅಂತಃಕರಣ ಪರಿಶುದ್ಧ ಆಗೈತೆ ನೋಡಿ. ಇವತ್ತು ಮಾಡೋದೇ ಬೇರೆ, ಮರನೇ ದಿನ ಮತ್ತೆ ಎದ್ದು ಕೂಡಲೇನ ಇನ್ನೊಬ್ರಿಗೆ ಮೋಸ, ಇನ್ನೊಬ್ರಿಗೆ ವಂಚನೆ, ಇನ್ನೊಬ್ರಿಗೆ ಸುಳ್ಳು ಹೇಳೋದು, ಈ ಪ್ರವೃತ್ತಿ ಬದಲಾವಣೆ ಆಗೋಲ್ಲ. ಎಂದಿದು ಬದಲಾವಣೆ ಆಗಲ್ಲ, ಹಂಗೆ ಉಳಿತೈತಿ, ಮತ್ತು ದುಃಖ ತೆಪ್ಪೋದಿಲ್ಲ. ಪರಮಾರ್ಥ ಬೋಧಿ ನೆಲೆಗೊಂಡು ನಿಲ್ಲೋದಂದ್ರೆ ಹೆಂಗಪ್ಪ ಅಂದ್ರೆ ಆಚರಣೆ ಪರಿಶುದ್ಧ ಅಂತ ಬರಬೇಕು. ನಮ್ಮ ಒಳಗೊಂದು ಹೇತು ಇಟ್ಕೊಂಡು ಜಗತ್ತಿನೊಳಗೆ ತೋರಿಸೋದು ಬೇರೆ ತೋರಿಸಿ, ಜಗತ್ತಿಗೆ ಮೋಸ ಮಾಡಿ, ಜಗತ್ತಿಗೆ ಸುಳ್ಳು ಹೇಳಿ, ಜಗತ್ತಿಗೆ ವಂಚನೆ ಮಾಡಿ, ನಾವು ಜಗತ್ತಿಗೆ ಕಣ್ಣಿಗೆ ಮಣ್ಣು ಎರಚಿದ್ರೂ ಸದ್ಯಕ್ಕೆ ಅಂತರಂಗದಲ್ಲಿ ಮೋಸ ಅರ್ಧ ತೀರ್ತದೆ. ಅರು ಅನ್ನೋದು ಸಾಕ್ಷಿಯಾಗಿ ನಿಂತ ತೀರೈತದೆ. ಅದು ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡೆವು ಜಗತ್ತಿನೊಳಗೆ ಏನಪ್ಪ ಹಿಂಗೆ ಮಾಡ್ಕೊತ ಹೋಗೋದು, ಕೊಳ್ಳಾಗ ರುದ್ರಾಕ್ಷಿ ಸರ, ಕೈಯಾಗ ಜಪಮಾಲೆ, ಹಣಿ ಮೇಲೆ ವಿಭೂತಿ, ಇಷ್ಟು ಹಿಂಗೆ ಭಾವ ತೋರಿಸಿಬಿಟ್ರೆ ಜಗತ್ತು ಏನು ಭಾಳ ನೀತಿವಂತ ಧರ್ಮವಂತ ಅಂತ ತಿಳ್ಕೊಂತ. ಅದ ಸೂಗನ್ಯಾಗ ಭಾಳ ಮಂದಿ ಅದಾರ, ಆ ಸೂಗನ್ಯಾಗ ಭಾಳ ಮಂದಿ ಅದಾರ. ಅದರ ಮರ್ಮವನ್ನು ತಿಳಿಲಾರ್ದ ಜಗತ್ತಿಗೆ ದುಃಖಕ್ಕೊಳಗಾಕೊಂತ ಹೊಂಟೈತಿ, ಅಜ್ಞಾನದ ಬಲಿಯೊಳಗೆ ಬಿದ್ದು. ಅದಕ್ಕೆ ಈ ಮರ್ಮವನ್ನು ತಿಳಿದು ಯಾವುದನ್ನು ಮಾಡಿದರೆ ಈ ಬಂಧನ ನಡೀತೈತಿ, ಅಲ್ಲಿ ಈ ಆಚರಣೆಗಳಿಂದ ಬಂಧನ ನಡೀತೈತಿ ಅಂತ ಎಲ್ಲಿಯೂ ಹೇಳಿಲ್ಲ, ಯಾವ ಧರ್ಮಗ್ರಂಥನೂ ಹೇಳಿಲ್ಲ. ನೋಡಿರ್ಬೇಕಾಗ್ತದೆ ಯಾವ ಆಚರಣೆಯಿಂದ ಶ್ರವಣ ಮನನ ನಿಧ್ಯಾಸನದಿಂದನೇ ಬಂಧನ ನಡೀತೈತೆ ಅಂತ ಹೇಳಿ. ಬಂಧನ ಅಳಿಬೇಕಂದ್ರೆ ದುಃಖ ಆಗಬಾರ್ದಂದ್ರೆ, ಬಾಧೆ ತೋರಬಾರ್ದಂದ್ರೆ, ಇನ್ನೊಮ್ಮೆಂದು ದುಃಖ ಬರಬಾರ್ದಂದ್ರೆ ಜೀವನದೊಳಗೆ ಆ ಪರಮಾರ್ಥ ಬೋಧೆ ಗಟ್ಟಿಯಾಗಿ ನಿಲ್ಲಬೇಕು. ಪರಮಾರ್ಥ ಬೋಧೆ ಅಂದರೆ ಯಾವುದಪ್ಪ? ಪರಮಾರ್ಥ ಬೋಧೆ ಅಂದರೆ ಮತ್ತೊಂದು ಯಾವುದರ ವಸ್ತುವಿನ ಕುರಿತು, ಯಾವುದರ ವ್ಯಕ್ತಿ ಕುರಿತು ಹೇಳುವಂಥದ್ದು ಪರಮಾರ್ಥ ಬೋಧೆ ಅಲ್ಲ. ಶಿವ ಹಂಗದಾನ, ಪಾರ್ವತಿ ಹಂಗದಾಳ, ಆ ಲೋಕದಾಗದಾನ, ಈ ಲೋಕದಾಗದಾನ, ಅಂಥ ವೇಷಭೂಷಣ ತೊಟ್ಟಾನ, ಅವನ ಲೀಲೆ ಹಂಗಿತ್ತು, ಇವನ ಲೀಲೆ ಹಿಂಗಿತ್ತು, ಇನ್ನೊಬ್ಬರು ಪುರಾಣ ತೊಗೊಂಡು ಏನು ಮಾಡವನಿ? ಅದರಿಂದ ಬಾಧೆ ಎಳಿದಿಲ್ಲ. ಜಗತ್ತಿನ ತುಂಬ ಇವತ್ತಿದ ನಡೀತೈತಿ. ಇಲ್ಲದಲ್ಲೇ ಕಲ್ಪನಾ ಮಾಡಿ ಅಲ್ಲದಾನ, ಮೇಲೆ ಒಂದು ಲೋಕ ಐತಿ, ಅಲ್ಲಿ ಕುಂತು ನೋಡ್ತಾನೆ, ಅವ ಹರಿಸ್ತಾನ, ಅವ ಭಜಿಸ್ತಾನ, ಹೊಂದಿಸ್ತಾನ. ಈ ಭಾವದೊಳಗೆ ಜಗತ್ತು ಹೊಂಟತಿ. ಮೇಲೆ ಎಲ್ಲೂ ಜಗತ್ತಿಲ್ಲ, ಜಗತ್ತಿಲ್ಲೇ ಐತಿ. ಒಳಗೊಂದು ಜಗತ್ತು, ಹೊರಗೊಂದು ಜಗತ್ತು. ನಿನ್ನ ಒಳಗೊಂದು ಭಾವ, ಹೊರಗೊಂದು ಭಾವ. ಜಗತ್ತಿಲ್ಲೇ ಎರಡಾಗುವಲ್ಲ. ಆಗಲಿಲ್ಲ. ಕನಸಿನಾಗ ಒಂದು ಜಗತ್ತು, ಎಚ್ಚರದಾಗ ಒಂದು ಜಗತ್ತು. ಈ ಜಗತ್ತಿನೊಳಗೆ ನೀನು ಸರಿಯಾಗಿ ನಡ್ಕೊಂಡೆ ಅಂದ್ರೆ ಆ ಜಗತ್ತು ತನ್ನಿಂತಾನೆ ಆರಾಮ ಉಳಿತೈತಿ. ನೀನು ಮುಕ್ತಿಯ ಹೊಂದಾಕ, ಮೋಕ್ಷ ಹೊಂದಾಕ, ದುಃಖದಿಂದ ಬಿಡುಗಡೆ ಆಗಬೇಕಂದ್ರೆ ಮತ್ತೊಂದು ಎಲ್ಲಿ ಹೋಗಬೇಕಾಗಿಲ್ಲ. ನಿನ್ನ ಒಳಗೆ ಏನು ಅಜ್ಞಾನದಿಂದ ಹುಟ್ಟುಕೊಂಡೈತಲ್ಲ, ಈ ಅಜ್ಞಾನದಿಂದ ಏನು ಒಳಗೆ ಕುಂತಾವಲ್ಲ ಇವೆಲ್ಲ ದೋಷಗಳು, ಅವನ್ನ ವಿಚಾರ ಮಾಡಿ ಕಳ್ಕೋತವು. ಅದಕ್ಕೆ ಏನು ಬೇಕಾಯ್ತಿ? ಆ ಸತ್ಯದ ಬೋಧೆ ಬೇಕಾಯ್ತು. ಈ ದೋಷಗಳು ಯಾಕೆ ನನ್ನೊಳಗೆ ಬಂದು, ಇದಕ್ಕೆ ಕಾರಣ ಏನು? ನನ್ನೊಳಗೆ ರಾಗ ದ್ವೇಷಾದಿಗಳು ಬಂದಾವಲ್ಲ, ಇದಕ್ಕೆ ಕಾರಣ ಏನು ಅಂತ ಹುಡುಕೋಂತ ಹೋಗು. ಇದು ಹುಡುಕೋದು ಒಂದು ಕ್ರಮ, ಅದನ್ನು ಬೋಧನೆ ಮಾಡ್ತಾರೆ ಸದ್ಗುರು. ಹೊರಗೆ ಹುಡುಕೋದು ಭಾಳ ಸರಳ ಐತಿ. ಕತ್ಲಾದ್ರೆ ದೀಪ ಹಚ್ಚುವಂತೇವು, ಹುಡುಕ್ತೇವು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ವಿಷಯಗಳಲ್ಲಿ ನಾವು ಹುಡುಕುವಂತನೇ ಅದೇವು. ಹುಡುಕೋದು ಬಿಟ್ಟಿಲ್ಲ ನಾವು. ಆ ಹುಡುಕಿದ್ರೂ ಸದ್ಯಕ್ಕೆ ನಮ್ಗೆ ಇದುವರೆಗೆ ಸಿಕ್ಕಿಲ್ಲ. ಯಾಕಂದ್ರೆ ನಾವು ಹೊರಗೆ ಹುಡುಕಾಕತ್ತೇವೆ. ಒಳಗೆ ಹುಡುಕೋದೈತಲ್ಲ ಭಾಳ ಕಠಿಣ ಐತಿ. ಒಳಗಂದ್ರೆ ನಮ್ಮ ಒಳಗೆ ಸರಿ ಇದು.
ನಮ್ಮೊಳಗಂದ್ರೆ ಮನಸ್ಸು ಬುದ್ಧಿ ಅದರ ಆಳಕ್ಕೆ ಯಾರು ಮನಸ್ಸನ್ನು ನಿರೀಕ್ಷಣೆ ಮಾಡೋ ಸಾಧ್ಯತೆ, ಅದರ ಏನು ನಡೀತೈತೆ ಅದರೊಳಗೆ ಆಟವನ್ನು ನೋಡುವಂಥ ಸಾಮರ್ಥ್ಯ ಬೆಳೆಸ್ಕೊಂಡು ಮನದ ಜೋಡಿನ ಒಂದಾಗಿ ಬಿಡೋಂಗಿಲ್ಲ. ಅದನ್ನು ನೋಡ್ತಕ್ಕಂಥ ಒಂದು ಸದ್ವಸ್ತು ಐತಿಲ್ಲ, ಆ ಸದ್ವಸ್ತುನ ನಾನಂತ ತಿಳಿದು ಅದನ್ನು ಜಾಗರಣ ಮಾಡ್ಕೊಂಡು ಆ ಸದ್ವಸ್ತು ಅನುಭವಕ್ಕೆ ಬರ್ತೈತಿ. ಹೆಂಗೆ ಅನುಭವಕ್ಕೆ ಬರ್ತೈತಪ್ಪ ಅಂದ್ರೆ ಯಾವಾಗ ಇವೆಲ್ಲ ಶಬ್ದಕ್ಕೆ ಅವಾಗ ಆನಂದದ ಅನುಭವ, ಅದ ಸದ್ವಸ್ತು. ನಿನ್ನ ನಿಜತಾಮ್ ಅಂದ್ರೆ ಆನಂದನ, ಅದು ನಿನ್ನ ಒಳಗೆ ಐತಿ. ಯಾವಾಗ ಇವೆಲ್ಲ ಸ್ವಚ್ಛ ಆದಾಗ, ಅದಕ್ಕೆ ಇದನ್ನು ಸ್ವಚ್ಛ ಮಾಡುವಂಥ ಕ್ರಮವನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಆ ಪರಮಾರ್ಥದೊಳಗೆ ಹೇಳ್ಕೊಂತ ಹೋಗ್ತಾರೆ. ಶ್ರವಣ ಮನನ ನಿಧ್ಯಾಸನ, ಸತ್ಯದ ಕುರಿತು ಶ್ರವಣ ಅಂದ ಕೂಡಲೇ ಯಾವ್ದಾರ ಕಥೆ ಪುರಾಣ ಆಗಲ್ಲ. ಯಾವುದು ನಿನ್ನಲ್ಲಿದ್ದಂಥ ಅಜ್ಞಾನವನ್ನು ನಾಶ ಮಾಡ್ತತೆ ಅಂಥ ಶ್ರವಣ. ನೀ ಏನು ಇಷ್ಟು ದಿನ ಹಿಡ್ಕೊಂಡು ಕುಂತೀಯಲ್ಲ, ಈ ಬಾಳೆ, ಈ ಸಂಸಾರ, ಇದು ಸ್ಥಿರ, ಈ ಶರೀರ ಇದು ಸುಖ ಕೊಡ್ತತಿ, ಜಗತ್ತಿನೊಳಗೆ ಈ ಶರೀರ ಬಂದಿದ್ದು ಸುಖ ಒಂದು ಹೋಗಕ್ಕೆ ಬಂದತಿ, ಹುಟ್ಟೆ ತಂದ ಮೇಲೆ ಸುಖ ಹೊಂದಿ ಹೋಗ್ಬೇಕು ರೀ. ಇದೇನು ಅಜ್ಞಾನದಿಂದ ಹುಟ್ಕೊಂಡು ಕುಂತತ್ತಲ್ಲ, ಇದು ಅಜ್ಞಾನ ನೆನಪುಗಳಿಗೆ. ಈ ಜಗತ್ತಿನೊಳಗೆ ನೀ ಎದರಿಂದ ಸುಖ ಹೊಂದಕ್ಕೆ ಸಾಧ್ಯ ಇಲ್ಲ, ಯಾವ ವಸ್ತುವಿನಿಂದನೂ ನೀ ಸುಖ ಹೊಂದಕ್ಕೆ ಸಾಧ್ಯ ಇಲ್ಲ. ಅಥವಾ ಜಗತ್ತಿನ ಯಾವ ವಸ್ತುಗಳು ಸುಖವನ್ನು ಕೊಡುವುದಿಲ್ಲ. ಜಗತ್ತಿನ ಯಾವ ವಸ್ತುಗಳು ಸುಖವನ್ನು ಕೊಡಲಾರು. ಸುಖ ಅನ್ನೋದು ಹೊರಗಿಂದ ಬರುವಂಥ ಒಂದು ವಸ್ತು ಅಲ್ಲ. ಅದು ಸುಖ ಅಂದ್ರೆ ಹೆಂಗೈತಿ ನೋಡ್ರಿ. ಸುಖದ ಅನುಭವ ನಿಮಗಾಗೈತೆ, ಆರಾಮದ ಅನುಭವ ನಿಮಗಾಗೈತೆ ಎಲ್ಲರಿಗೂ. ಅದು ಹೆಂಗೈತಿ ನೋಡ್ರಿ, ವಿಚಾರ ಮಾಡಿ ನೋಡಿ. ಅದು ಹೆಂಗೈತಿ ಸುಖ ಅಂದ್ರೆ? ಅದು ಜಡ ಐತೋ ಅಜಡ ಐತೋ? ಅದು ಜಡ ಇಲ್ಲ, ಅಜಡ ಐತಿ. ಸುಖದ ಅನುಭವ ನಿನಗೆ ಎಲ್ಲಿ ಆಗೈತಿ? ಸುಖದ ಅನುಭವ ಅಂತಃಕರಣದೊಳಗೈತಿ. ಆ ಆನಂದದ ಅನುಭೂತಿ ಅಂತಃಕರಣದೊಳಗೈತಿ. ಅದು ಅಜಡ ಐತಿ. ಜಡವಾದದ್ದಂತಂದ್ರಲ್ಲಿ ನಾವು ಹುಡುಕಾಕತ್ತೇವೆ. ಆ ಜಡದಲ್ಲಿ ಹುಡುಕಿದ್ರೆ ಎಷ್ಟು ಜನ್ಮ ಹುಡುಕಿದ್ರೂ ಸಿಗೋದಿಲ್ಲ. ನಾವು ಶಬ್ದದೊಳಗೆ ಹುಡುಕ್ತೇವೆ, ಸ್ಪರ್ಶದೊಳಗೆ ಹುಡುಕ್ತೇವೆ, ರೂಪದೊಳಗೆ ಹುಡುಕ್ತೇವೆ, ರಸದೊಳಗೆ ಹುಡುಕ್ತೇವೆ, ಗಂಧದೊಳಗೆ ಹುಡುಕ್ತೇವೆ. ಮನಸ್ಸನ್ನು ಇದ್ರ ಜೊತೆ ಬೇಸಿಕೊಂಡು ಇದು ಭೋಗಕ್ಕೆ ನಿಂದಿರಿಸಿ ಇದರಲ್ಲಿ ಹುಡುಕಾಕ ನಿಂದಿರ್ತೇವೆ. ಮನಸ್ಸು ಅದರೊಳಗೆ ಐಕ್ಯ ಆದಾಗ ಆನಂದನ ಅನ್ನಿಸ್ತೈತಿ. ಮನಸ್ಸು ಯಾವಾಗ ಮುಳುಗ್ತೈತೆ ಅವಾಗ ಆನಂದನ ಐತಿ. ಮನಸ್ಸನ್ನು ನಾವು ವಿಚಾರ ಮಾಡಿ ನಿಂದಿರಿಸಿದ್ರೆ ಶಾಶ್ವತ ಆನಂದ. ಭೋಗದೊಳಗೆ ಮನಸ್ಸು ಮುಳುಗಿರ್ತೈತೆ ಯಾವುದರ ಒಂದು ವಿಷಯದೊಳಗೆ, ಅದು ಭಾಳ ತಿರೋದಿಲ್ಲ, ಪಲ್ಲಟ್ಟಾಗಿಬಿಡ್ತದೆ. ಹಂಗೆ ಈ ಜಪತಪಾದಿಗಳು ಅಷ್ಟೇ. ನಾಮಸ್ಮರಣೆ ಏಕಾಂತ ಭಾವದಿಂದ ನಾಮಸ್ಮರಣೆ ಮಾಡ್ಕೊಂತ ಕುಂದ್ರೆ ಅಲ್ಲಿ ಮನಸ್ಸು ಮುಳುಗುವಂಗೆ ಮಾಡಿದರೆ ಆನಂದದ ಅನುಭವಕ್ಕೆ ಬರ್ತೈತಿ. ಇಲ್ಲ ಅಂತಲ್ಲ, ಅವನು ಮಾಡಿದ್ದು ಅದರ ಸಂಬಂಧನ. ಯಾಕಂದ್ರೆ ಫಸ್ಟ್ ಏಡ್ ಅಂತೇವಲ್ಲ ನಾವು. ಫಸ್ಟ್ ಏಡ್ ಅಂದರೆ ಯಾರು ಅತ್ಯಂತ ದುಃಖದಿಂದ ಜಗತ್ತಿನೊಳಗೆ ಬಳಲಿರ್ತಾರೆ ಆ ಸಮಯದೊಳಗೆ ಜ್ಞಾನವನ್ನು ಹಿಡಿಯುವಂಥ ಸಾಮರ್ಥ್ಯ ಇರೋದಿಲ್ಲ, ಅದರ ಕಡೆ ಒಲವೂ ಇರೋದಿಲ್ಲ. ಒಲವಿಂದ ಕೇಳಿದಾಗ ಮಾತ್ರ ಪರಮಾರ್ಥ ಬೋಧಿ ನೆಲೆಗೊಂಡಲ್ಲಿರ್ತದೆ. ಒಲವಿಲ್ಲದ ಹಂಗೆ ಕೇಳಿದೆ ಅಂದರೆ ಕಾಟಾಚಾರಕ್ಕೆ ಅದ ಹಾಕತ್ತೆ. ಎಲ್ಲರೂ ಹೋಗ್ಯಾರ, ನಾನು ಹೋಗಿ ಕುಂದ್ರೋದು, ನಾನು ಒಂದು 4 ಮಾತು ಕೇಳಿ ಸ್ವಲ್ಪ ಪ್ರಸಾದ ಇರ್ತೈತಿ ತೊಗೊಂಡು ಹೋದ್ರಾತಿ ಅಂತಂದ್ರೆ ಅದರಿಂದ ಏನಾಗೋದಿಲ್ಲ. ಮನಸ್ಸು ನಿಶ್ಚಲ ಆಗಬೇಕಾಯ್ತಂದ್ರೆ ಒಲವಿಂದ ಕೇಳಬೇಕಲ್ಲಿ. ಅದಕ್ಕೆ ಭಕ್ತಿ ಅಂದ್ರೆ ಅಲ್ಲಿ ಮತ್ತೊಂದು ಬಯಕೆ ಇಲ್ಲದ, ಇಚ್ಛಾ ಇಲ್ಲದ, ಸುಮ್ಮನೆ ಯಾವುದೋ ಭಾವ ಇಲ್ಲದ ಶರಣಾಗತನಾಗಿ ಸುಮ್ಮನೆ ಕೇಳ್ಕೋವಂತ ಹೋಗು. ಅವರು ಹೇಳಿದಂಥವನ್ನ ಅಂತಃಕರಣಕ್ಕೆ ಮುಟ್ಟಬೇಕವು, ಅಲ್ಲಿ ಹೋಗಿರಬಾರ್ದು. ನಮ್ಮದು ಲಕ್ಷ್ಯ ಒಂದು ಕಡೆ, ಮನಸ್ಸು ಒಂದು ಕಡೆ. ಹಂಗೆ ಕೇಳಿದರೆ ಅಂತಃಕರಣಕ್ಕೆ ಹೋಗಿ ಉಳಿದಿಲ್ಲ. ಅಂತಃಕರಣಕ್ಕೆ ಹೋಗಿ ಗಾಢವಾಗಿ ಗಟ್ಟಿ ಆಗ್ಬೇಕಂದ್ರೆ ನಿಶ್ಚಲವಾಗಿರಬೇಕು. ಚಂಚಲ ವೃತ್ತಿಯೊಳಗೆ ಕುಂತ್ಕೊಂಡು ಮನಸ್ಸನ್ನು ಎಲ್ಲಿಯೋ ಹರಿಬಿಟ್ಟು ಯಾವುದೋ ಲೆಕ್ಕದಾಗ ಇದ್ಕೊಂಡು ಯಾವುದೋ ವಿಚಾರದೊಳಗೆ ಮುಳುಗಿ ಇಲ್ಲಿ ಶ್ರವಣಕ್ಕೆ ಕುಂತ್ರೆ ಅದರ ಫಲ ಸಿಗೋದೇ ಇಲ್ಲ. ಗುರು ಹೇಳಿದಂಥ ವಾಕ್ಯಗಳು ಶ್ರೇಷ್ಠ. ಯಾವಾಗ ಅದರದ್ದು ಫಲ ನಿನಗೆ ಸಿಗ್ತೈತಂದರೆ, ಫಲ ಸಿಗಬೇಕಂದ್ರೆ ಅದು ಅಂತಃಕರಣಕ್ಕೆ ಮುಟ್ಟಿದಾಗ ಫಲ ಸಿಗ್ತೈತಿ. ಹೆಂಗೆ
ಬೆಲ್ಲವನ್ನು ಕೈಯಾಗಿ ಹಿಡ್ಕೊಂಡ್ರೆ ಬೆಲ್ಲದ ರುಚಿ ಅನುಭವಕ್ಕೆ ಬರೋದಿಲ್ಲ, ನಾಲಿಗೆ ಮೇಲೆ ಇಟ್ಟಾಗ ರುಚಿ ಅನುಭವ. ಹಂಗೆ ಗುರುವಾಣಿಗಳು ಗುರು ಚಿಂತನೆಗಳನ್ನು ಏನದಾವಲ್ಲ ಅಂತಃಕರಣಕ್ಕೆ ಮುಟ್ಟುವಂಗೆ ಕೇಳಬೇಕು. ಕಿವಿಲೆ ಕೇಳಿ ಕಿವಿಲೆ ಬಿಟ್ರೆ ಆಗೋದಿಲ್ಲ. ಕಿವಿಲೆ ಕೇಳಬೇಕು, ಅಂತಃಕರಕ್ಕೆ ಮುಟ್ಟಬೇಕು, ಹಂಗೆ ಆಚರಣೆ ನಡಿಬೇಕು. ಮುಂದೆ ಕಿವಿಲೆ ಕೇಳಿ ಅಂತಃಕರಣದೊಳಗೆ ಇಟ್ಕೊಂಡು ಆಚರಣೆ ಎಂದು ತೊಗೊಂಬರ್ತೇವೆ, ಚಿತ್ತ ಪೂರ್ತಿ ಅದು ತುಂಬಿರಬೇಕು. ಚಿತ್ತ ಪೂರ್ತಿ ಅದೇ ತುಂಬಿರಬೇಕು. ಚಿತ್ತದೊಳಗೆ ನಾವು ಏನೇನೋ ತುಂಬಿಕೊಂಡು ಕುಂತೇವೆ, ರಾಗದ್ವೇಷಾದಿಗಳು, ಕಾಮಕ್ರೋಧಾದಿಗಳು, ಆಸೆ ಅಹಂಕಾರಗಳನ್ನು ತುಂಬಿಕೊಂಡು ಕುಂತಾಗ ಸದ್ಗುರು ಹೇಳಿದಂಥ ವಚನಗಳು ಅಂತಃಕರಣಕ್ಕೆ ಮುಟ್ಟೋದಿಲ್ಲ. ಪರಮಾರ್ಥ ಬೋಧೆ ಗಟ್ಟಿಯಾಗಬೇಕಂದ್ರೆ ಹಿಂಗೆ ಕೇಳ ನೀನು. ಹಿಂಗೆ ಕೇಳ್ಕೊಂತ ನಿಧಾನವಾಗಿ ಅದನ್ನು ಜೀವನದೊಳಗೆ ಆಚರಣೆ ತೊಗೊಂಬ. ಆಚರಣೆ ತೊಗೊಂಬರೋದನ್ನು ಹಂಗೆ ಕೇಳಿ ಸುಮ್ಮನೆ ಬಿಟ್ಟು ಹೋದ್ರೆ ವ್ಯರ್ಥ ಆಗಿ ಹೋಗಿಬಿಡ್ತೈತಿ. ಬೋರ್ಗಲ್ ಮೇಲೆ ನೀರು ಸುರಿದಂತೆ ಕೊಡ ದಬ್ಬ ಹಾಕಿ ನೀರು ಸುರಿದ್ರೆ ಏನಾಕತಿ? ಕೊಡ ತುಂಬತೇನು? ಕೊಡ ದಬ್ಬ ಹಾಕಿ ನೀರು ಸುರಿದ್ರೆ ವ್ಯರ್ಥ. ಮಂಡಗಲಿ ಮೇಲೆ ನೀರು ಸುರಿದ್ರೆ ಯಾವ ಬೆಳೆ ಬರ್ತೈತಿ? ಯಾವ ಬೆಳೆನೂ ಬರೋದಿಲ್ಲ, ಹರಿದು ಹೋಗಿಬಿಡ್ತೈತಿ. ಅದಕ್ಕೆ ಗುರುವಾಣಿ ಹರಿದು ಹೋಗಕ್ಕೆ ಬಿಡಬಾರ್ದು. ಅದನ್ನು ಅದು ಒಳಗೆ ಉಳಿಬೇಕು. ಯಾವಾಗ ಅಂತಃಕರಣ ಕುಳಿಯಂಗೆ ನಾವು ಶ್ರವಣವನ್ನು ಮಾಡ್ಕೋತ ಹೋಗ್ತೇವೆ, ಅಂತಃಕರಣದಲ್ಲಿ ಗುರುವಾಣಿಯನ್ನು ಹಿಡಿದಿಟ್ಕೊತೇವೆ, ಆವಾಗ ಆ ಪರಮಾರ್ಥ ಬೋಧೆ ನೆಲೆ ನಿಲ್ಲಕ್ಕೆ ಶುರು ಆಕತಿ. ಆವಾಗ ಆಚರಣೆ ತೊಗೊಂಬರ್ಬೇಕದನ್ನು ಕೇಳಿ ತಿಳಿದ ಮೇಲೆ ಅದನ್ನು ಅಂಥ ಭಕ್ತಿ ಭಾವದಿಂದ ಹಿಂಗೆ ಕೇಳಿದಾಗ ಆಚರಣೆ ತನ್ನಿಂತಾನ ನಡೆಯಕ್ಕೆ ಶುರು ಆಕತಿ. ಆಚರಣೆ ನಮಗೆ ಬರಬಾರ್ದು. ಯಾಕಂದ್ರೆ ನಾವು ಸರಿಯಾಗಿ ಕೇಳಿಲ್ಲ ಅಂತ. ಲಕ್ಷ್ಯ ಕೊಟ್ಟು ಕೇಳಿಲ್ಲ, ಚಿತ್ತ ಕೊಟ್ಟು ಕೇಳಿಲ್ಲ, ಒಲವಿಂದ ಕೇಳಿಲ್ಲ, ಸಂಪೂರ್ಣ ಶರಣಾಗತರಾಗಿ ಕೇಳಿಲ್ಲ ನಾವು. ಅದಕ್ಕೆ ನಮ್ಮ ಕೃತಿಗಳು ಬೇರೆ ಅದಾವು, ಮಾತುಗಳು ಬೇರೆ ಅದಾವು. ಮಾತು ಮತ್ತು ಕೃತಿಗಳಲ್ಲಿ ವ್ಯತ್ಯಾಸ ಇದ್ದಾಗ ಪರಮಾರ್ಥ ಬೋಧೆಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ಅದಕ್ಕೆ ಮಾತು ಕೃತಿಗಳಲ್ಲಿ ಆಗಬೇಕಂದ್ರೆ ಮನಸ್ಪೂರ ಕೇಳು. ಮೊದಲು ಇಚ್ಛಾ ಕೊಟ್ಟು ಕೇಳು. ಮನಸ್ಸಿನೊಳಗೆ ಇದನ್ನು ಭಾವ ಇಟ್ಕೊಂಡು ಕೇಳಕ್ಕೆ ಹೋಗಬೇಡ. ಶ್ರದ್ಧಾದಿಂದ ಕೇಳು, ನಂಬಿಕೆಯಿಂದ ಕೇಳು. ಕೇಳಿ ಅದನ್ನು ಸುಮ್ಮನೆ ಬಿಡಬೇಡ, ಮೆಲುಕು ಹಾಕ. ಮತ್ತೆ ಪುನಃ ಇವತ್ತು ಕೇಳಿದೆಲ್ಲ ಇದನ್ನು ಬಿಡಬೇಡ. ಜಡ ಶರೀರ ಭಾವನ ಕಳ್ಕೊಂಡು ಬಗೆನ ಅಷ್ಟೇ. ಹೆಂಗಂದ್ರೆ ಕುಂತಾಗ ನಿಂತಾಗ ಆ ಭಾವವನ್ನು ನೆನಪು ಮಾಡ್ಕೊಳೋದು. ನಾನು ದೇಹ ಅಲ್ಲ, ನಾನು ದೇಹಕ್ಕೆ ಹೊರತಾಗಿ ಬೇರೆ ಇದ್ದೇನೆ. ಅದನ್ನು ಸೂಕ್ಷ್ಮವಾಗಿ ಅನುಭವ ಮಾಡ್ಕೊಳೋದು. ನಾನು ಬೇರೆ ಹೌದಲ್ಲೋ ಹೇಳ್ಯಾರ, ಗುರುಗಳು ಹೇಳ್ಯಾರ, ವಚನಗಳು ಹೇಳ್ಯಾವು, ಗೀತ ಉಪನಿಷತ್ತುಗಳು ಹೇಳ್ಯಾವು, ಎಲ್ಲ ಧರ್ಮ ಗ್ರಂಥಗಳು ಹೇಳ್ಯಾವು. ನೀನು ಬೇರೆ ಇದಿ, ಈ ಶರೀರ ಬೇರೆ ಐತಿ, ನೀನು ಇದಕ್ಕೆ ಆಧಾರದಿ ಅಂತ ಹೇಳ್ಯಾವು. ಆದ್ರೆ ನಮಗೆ ಅನುಭವ ಮಾಡ್ಕೋಬೇಕಲ್ಲ ನಾವು. ನಾನು ಇದಕ್ಕೆ ಆಧಾರವಾಗಿದ್ದೀನೋ ಇದ ನಾನು ಅಂತ ವಿಚಾರ ಮಾಡಿ ನಾವು ಆ ಬೋಧೆಯನ್ನು ಗಟ್ಟಿಗೊಳಿಸೋದು ಹಿಂಗೆ. ನಾನು ಇದಕ್ಕೆ ಆಧಾರವಾಗಿದ್ದೀನೋ ಅಥವಾ ನಾನು ಇದು ನಾನಾಗಿದ್ದರೆ ಆಧಾರವಾಗಿದ್ದಿದ್ದು ಯಾವುದದು? ಇದನ್ನು ಬಿಟ್ಟು ಹೋದ್ಮೇಲೆ ಇದು ಶವ ಆಕತ್ತಲ್ಲ, ಅದು ಬಿಟ್ಟು ಹೋಗಿದ್ದು ಯಾವುದು, ಇದು ಯಾವುದು? ಎರಡರೊಳಗೆ ಯಾವುದು ನಾನು? ಇದರೊಳಗೆ ಯಾವುದು ನಾನು? ಇದನ್ನು ಬಿಟ್ಟು ಹೋಗಿ ಇದರ ಚಲನವಲನಗಳನ್ನೆಲ್ಲ ಬಂದ್ ಮಾಡ್ತತ್ತಲ್ಲ, ಆ ಶಕ್ತಿ ನಾನು ಅಥವಾ ಈ ಶರೀರನ ನಾನು? ವಿಚಾರ ಮಾಡಿ ನೋಡು. ಈ ಭಾವವನ್ನು ಯಾರು ಗಟ್ಟಿ ಮಾಡ್ಕೊಂತ ವಿಚಾರ ಮಾಡಿ ಗಟ್ಟಿ ಮಾಡ್ಕೊಂತ ಹೋಗ್ತಾರ, ಎಂದು ಈ ದೇಹ ಭಾವ ಅಳದ ಆತ್ಮಭಾವ, ನಾನು ಸಚ್ಚಿದಾನಂದ ಸ್ವರೂಪನ ಇದ್ದೇನೆ, ನಾ ಚೇತನನೇ ಇದ್ದೇನೆ, ಇದಕ್ಕೆ ಎಲ್ಲದಕ್ಕೂ ಆಧಾರನ ನಾನು ಇದ್ದೇನೆ ಅನ್ನೋ ಭಾವ ಗಟ್ಟಿ ಹಾಕೊಂತ ನಿಲ್ತತಿ. ಅವತ್ತು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂತಾನೆ. ಅಲ್ಲಿವರೆಗೆ ಹೇಳೋದು ಕೇಳೋದು ಅಷ್ಟೇ, ನೆಲೆಗೊಂಡು ನಿಂತಿಲ್ಲ, ದುಃಖ ತಪ್ಪಿಲ್ಲ. ಹಂಗಂತ ಇದನ್ನು ಕೇಳೋದು ಬಿಡು ಅಂತಲ್ಲ.
ಹೆಂಗೆ ಕೇಳಬೇಕು ಹಂಗೆ ಕೇಳು. ನಾವು ಎತ್ತಗರ ಲಕ್ಷ ಕೊಟ್ಟು ಹೆಂಗೆ ಮಾಡಿ ಇದರ ಪರಿಣಾಮ ಆಗೋದೇ ಇಲ್ಲ. ಇದರ ಪರಿಣಾಮ ಆಗ್ಬೇಕಾಯ್ತಂದ್ರೆ ಚೆನ್ನಾಗಿ ಕೇಳಬೇಕು. ಲಕ್ಷ್ಯ ಕೊಟ್ಟು ಚಿತ್ತ ಕೊಟ್ಟು ಅತ್ತ ಇತ್ತ ಹೊಳ್ಳಾಡೋದಂಗೆ ಅದನ್ನು ನೆಟ್ಟಗೆ ಕುಂದ್ರಿಸಿ ಕೇಳೋದನ್ನು. ಕೇಳಿದ್ದನ್ನು ಒಮ್ಮೆ ಮರೆಯೋದಿರು, ಮರಿಬೇಡ ಮತ್ತೆ ಹೊಳ್ಳೆದನ್ನು. ಅದನ್ನು ಆಚರಣೆಗೆ ತೊಗೊಂಬ. ಇಷ್ಟ ಐತೆ ನೋಡಿದ್ರೊಳಗೆ, ಮತ್ತೊಂದು ಏನಿಲ್ಲ. ಇಷ್ಟ ಇದ್ದೆ ಅದಕ್ಕೆ ನಾವು ಜೀವನ ಪರ್ಯಂತ ಏನು ಮಾಡ್ತೇವೆ ಅಂದ್ರೆ ನಮಗಲ್ಲ ಬಿಡ್ರಿ, ಅದು ನಮ್ಮಂಥವ್ರಿಗೆಲ್ಲ ಹುಟ್ಟೈತ್ರೆ ಉಣ್ಣೋದು ಉಡೋದು ತೊಡೋದು ಗಂಡ ಹೆಂಡತಿ ಮಕ್ಕಳು ಈ ಭಾವದೊಳಗೆ ನಾವು ಬದುಕಾಕತ್ತೇವೆ. ಮತ್ತು ಮನುಷ್ಯನೇ ಇಲ್ಲದ ಮತ್ತಾರಿಗಿದು? ಮನುಷ್ಯ ಶರೀರ ಬಂದತಿಲ್ಲ, ಮನುಷ್ಯ ಹೌದಲ್ಲ. ಮನುಷ್ಯ ಅಂತಂದು ನೀ ತಿಳ್ಕೊಂಡಿದ್ರೆ ಇದು ನಿನಗೆ. ಮತ್ತು ನೀ ಪಶು ಪಕ್ಷಿ ಪ್ರಾಣಿ ಅಂತ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗೋಲ್ಲ. ಉಣ್ಣೋದು ತಿನ್ನೋದು ತೊಡೋದು ಉಡೋದು ಇದನ್ನು ಮಾಡ್ಕೊಂತ ಜೀವನ ಕಳೆದು ಬಿಡು. ಮನುಷ್ಯ ಅಂತ ತಿಳ್ಕೊಂಡಿದ್ದಂದ್ರೆ ಇದಕ್ಕೆ ಬಾ. ನೀ ಮನುಷ್ಯನಾಗಬೇಕಾಗಿತ್ತಂದ್ರೆ ಇದಕ್ಕೆ ಬಾ. ನೀ ಮನುಷ್ಯನಾಗಿ ಮನುಷ್ಯನಾಗಬೇಕಾಗಿತ್ತಂದ್ರೆ ಇದಕ್ಕೆ ಬಾ. ಮತ್ತು ನೀ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡಿದ್ರೆ ಅದ ವ್ಯವಹಾರದಾಗ ಮುಳುಗಿ. ವ್ಯವಹಾರದಾಗ ಮುಳುಗಿದೆ ಅಂದ್ರೆ ನೀ ಮನುಷ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಬಹಳ ಶ್ರೇಷ್ಠತೆ ಐತಿ. ನಮ್ಮ ಭಾರತೀಯ ಪದ್ಧತಿ ಒಳಗೆ ಎಲ್ಲ ಜಾತಿ ಎಲ್ಲ ಧರ್ಮದೊಳಗೆ ಒಂದೊಂದು ಆಚರಣೆಗಳನ್ನ ಇಟ್ಕೊತ ಹೋಗ್ಯಾರ. ಆ ಆಚರಣೆ ಮಹತ್ವವನ್ನು ನಾವು ತಿಳಿದಿಲ್ಲ. ನಾವು ಬಹಿರಂಗದ ಆಚರಣೆಗಳನ್ನ ಅಷ್ಟ ಮಾಡ್ತೇವೆ, ಅದರ ಹಿಂದಿನ ಮರ್ಮವನ್ನು ನಾವು ತಿಳಿದಿಲ್ಲ. ಮರ್ಮವನ್ನು ತಿಳಿದ ಅರ್ಥಾನುಸಂಧಾನ ಮಾಡಿದ್ದಾದ್ರೆ ಎಲ್ಲ ಸ್ವರೂಪ ಸಾಕ್ಷಾತ್ಕಾರದ ಕಡೆನೇ ಅದಾವೆ. ಮತ್ತೊಂದಕ್ಕೆ ಬೇರೆ ದಾರಿನೇ ಇಲ್ಲವು. ಎಲ್ಲ ಹಬ್ಬ ಹರಿದಿನಗಳು ಎಲ್ಲ ಆ ಕಡೆನೇ ಹೋಯ್ತಾವೆ. ನಾವು ಒಲವಿಂದ ಅದನ್ನು ಮಾಡ್ಕೊತ ಹೋಗ್ಬೇಕಷ್ಟೆ. ನಾವು ಬಹಿರಂಗದ ಆಚರಣೆಗಳನ್ನ ಎಷ್ಟು ಒತ್ತು ಕೊಟ್ಟು ಮಾಡ್ತೀವಲ್ಲ, ಅಂತರಂಗದಲ್ಲಿ ಪರಿಶುದ್ಧತೆಗಾಗಿ ಏನೂ ಮಾಡಿಲ್ಲ. ಅದಕ್ಕೆ ನಿಧಾನವಾಗಿ ಏನು ಮಾಡಬೇಕಾಯ್ತು, ನಾವು ಸತ್ಸಂಗದಲ್ಲಿ ಭಾಗಿಯಾಗೋದು, ಸೇವಾ ಸತ್ಕರ್ಮಗಳನ್ನು ಒಲವಿಂದ ಮಾಡೋದು, ಅಹಂಕಾರ ಮಮಕಾರಗಳನ್ನು ಕಟ್ಟಿ ಒಗೆದು ಬಿಡೋದು. ಅವನು ಇಲ್ಲಿ ಬಂದ ಮೇಲೆ ಅಹಂಕಾರ ಮಮಕಾರಗಳಿಲ್ಲ. ಸೇವಾ ಸತ್ಕರ್ಮಗಳನ್ನು ತನ್ಮಯನಾಗಿ ಮಾಡೋದು. ಯಾಕೆ ಇದನ್ನೆಲ್ಲ ಮಾಡಬೇಕಾಯ್ತಂದ್ರೆ ಆ ಪರಮಾರ್ಥ ಬೋಧೆ ಹಂಗೆ ನಿಲ್ಲೋದಿಲ್ಲ. ಕೇಳಿದ ಒಳಗೆ ಮುಟ್ಟಬೇಕಂದ್ರೆ ಮೊದಲು ಅಂತಃಕರಣ ಸ್ವಚ್ಛ ಇರಬೇಕು. ಕಸ ಕಡ್ಡಿ ಇದ್ದಲ್ಲಿ ಬೀಜ ಉದುರಿಸಿದ್ರೆ ಮಳೆ ಕುಡಿದಿಲ್ಲ, ಬೆಳೆ ಬರೋದಿಲ್ಲ. ಸ್ವಚ್ಛ ಆಗಿರಬೇಕು, ಹದ ಆಗಿರಬೇಕು, ಅಲ್ಲಿ ಹಸಿ ಇರಬೇಕು, ಅಂದಾಗ ಬೆಳೆ ಬರ್ತೈತಿ. ಹಂಗೆ ಅಂತಃಕರಣದೊಳಗೆ ಸ್ವಚ್ಛ ಇರಬೇಕು. ಅಲ್ಲಿ ಸೇವಾ ಸತ್ಕರ್ಮಗಳಿಂದ ಸ್ವಚ್ಛ ಮಾಡ್ಕೊಳಕ್ಕೆ ಬರ್ತೈತಿ. ಎಲ್ಲ ಅಹಂಕಾರ ಮಮಕಾರಗಳನ್ನ ದೂರ ಬಿಟ್ಟು ಸಂಪೂರ್ಣ ಶರಣಾಗ್ತಾನಾಗಿ. ಅದಕ್ಕೆ ಗುರುವಿನ ಗುಲಾಮನಾಗೋ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ್ಯಾರ. ಆಳಿನ ಆಳಾಗಿ ಸದ್ಗುರು ಏನು ಹೇಳ್ತಾನೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡೋದು. ಎಂದಂಗೆ ಪಾಲನೆ ಮಾಡ್ಕೊಂತ ಜೀವನ ಕ್ರಮವನ್ನು ಸಾಗಿಸ್ತೇವೆ, ಯಾವುದೂ ಕೇಳಿಲ್ಲ ನೋಡಿ ನೀವು. ಅವಾಗ ಬಹುಬಂಧನ ನಡಿತೈತಿ. ಯಾಕಂದ್ರೆ ಅದನ್ನು ಮಾಡ್ಕೊಂತ ನಿನ್ನ ಅಂತಃಕರಣ ಸ್ವಚ್ಛ ಆಗಿ ಶುರು ಆಕತಿ. ಅಲ್ಲಿ ರಾಗ ದ್ವೇಷಾದಿಗಳಿರ್ತಾವೆ. ಅಲ್ಲಿ ಬಂದವರೆಲ್ಲ ಗುರು ಬಂಧುಗಳು ನನ್ನವರ. ಅಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೂ ರಾಗಿಲ್ಲ, ಎಲ್ಲರೂ ನನ್ನವರು. ಅಲ್ಲಿ ಎಲ್ಲ ಗುರು ಬಂಧು. ಅಲ್ಲಿ ಯಾವುದು ಭೇದ ಭಾವ ಇಲ್ಲ. ದೊಡ್ಡವ ಸಣ್ಣವ, ಮೇಲು ಕೀಳು, ನಂದು ನಿಂದು ಯಾವುದೂ ಇಲ್ಲ. ಎಲ್ಲ ಸದ್ಗುರುವಿಂದ. ಅವನು ಹೇಳ್ದಂಗೆ ಇರೋದು, ಅವನು ಕೊಟ್ಟಂಗೆ ಇರೋದು, ಅವನು ಹೇಳ್ದಂಗೆ ನಡೆಯೋದು, ಅಷ್ಟೇ ಕೆಲಸ ನಮ್ಮದು. ಅಷ್ಟು ಮಾಡ್ಕೊತ ಹೋಗಿಬಿಟ್ಟಂದ್ರೆ ಇವೆಲ್ಲ ಏನದವಲ್ಲ, ರಾಗದ್ವೇಷಾದಿಗಳು, ಕಾಮಕ್ರೋಧಾದಿಗಳು, ಮೋಹ ಮದ ಮತ್ಸರಾದಿಗಳು ತನ್ನಿಂದ ಕ್ಷೀಣಿಸ್ಕೊಂತ ಬರ್ತಾವೆ. ಇದೊಂದು ಸರಳ ಉಪಾಯ. ಈ ಸರಳ ಉಪಾಯವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದ್ರೆ ಅಲ್ಲಿ ಭೂಮಿ ಹದಾಕತಿ, ಅಂತಃಕರಣ ಹದಾಕತಿ. ಇವೆಲ್ಲ ಕ್ಷೀಣಿಸಿದಾಗ ಗುರುಬೋಧೆ ಅಲ್ಲಿ ನಡೀತೈತಲ್ಲ, ಅದು ಅಂತಃಕರಣಕ್ಕೆ ಮುಟ್ಟಕ್ಕೆ ಶುರು ಆಕತಿ. ಈಗ ಹಿಂಗೆ ಕುಂತ್ರೆ ಮುಟ್ಟುವುದಿಲ್ಲ. ಅದು ಸೇವಾ ಸತ್ಕರ್ಮಗಳನ್ನು ಮಾಡ್ಬೋದು. ಯಾರು ಬಂದಾರಿ ಒಂದು ಇಡೀ ಅನ್ನ ಹಾಕ, ಒಂದು ಲೋಟ ನೀರು ಎತ್ತು ಕೊಡು,
ಏನೈತೆ ನೋಡಿ ಕೆಲಸ ಮಾಡು, ನಂದ ಅಂತ ತಿಳ್ಕೊಂಡು ಮಾಡು. ಗುರು ಸೇವೆನ ನನ್ನ ಸೇವೆ. ಸೇವಾ ಸತ್ಕರ್ಮಗಳಿಗೆ ಅಷ್ಟೊಂದು ಮಹತ್ವ ಐತಿ. ಅಲ್ಲಿ ಭೇದ ಭಾವವನ್ನು ಅಳಿಸ್ತೈತೆ ಅದು, ರಾಗದ್ವೇಷಾಧೀನತಾವೆ. ಯಾಕಂದರೆ ನಾವು ವಿಷಯಾದಿಗಳ ನಿಮಿತ್ತವಾಗಿ ರಾಗದ್ವೇಷಾದಿಗಳಿಗೊಳಗಾಗಿರ್ತೇವೆ. ವಿಷಯಾದಿಗಳಿಗೆ ಬಡ್ದಾಡಿರ್ತೇವೆ ನಾವು ಜೀವನದೊಳಗೆ. ಅಲ್ಲಿ ರಾಗನೂ ಹುಟ್ಟಿರ್ತೈತಿ, ದ್ವೇಷನೂ ಹುಟ್ಟಿರ್ತೈತಿ. ಒಬ್ಬನ ಮೇಲೆ ಪ್ರೀತಿ ಹುಟ್ಟಿರ್ತೈತಿ, ಮತ್ತೊಬ್ಬನ ಕಣ್ಕುಳೆ ದ್ವೇಷ ಬರ್ತಿರ್ತೈತಿ. ದ್ವೇಷ ಅಸೂಯೆಗಳನ್ನು ಕಳ್ಕೊಳೋದು ಹೆಂಗಪ್ಪ? ಸದ್ಗುರು ಸಾಮೀಪ್ಯ ಅಂದಮೇಲೆ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಎಲ್ಲರೂ ನನ್ನವರನ್ನು ಭಾವ ಬರಬೇಕು ಒಳಗೆ. ಯಾವಾಗ ಈ ಭಾವ ಒಳಗೆ ತುಂಬತತಿ, ಆವಾಗ ಸದ್ಗುರುವಿನ ಬೋಧೆ ನೆಲೆಗೊಂಡು ನಿಲ್ಲಕ್ಕೆ ಶುರು ಆಕತಿ. ಆ ಬೋಧೆಯನ್ನು ಅಂತಃಕರಣಕ್ಕೆ ಮುಟ್ಟಿದ ಮೇಲೆ ಅಲ್ಲೇ ಮತ್ತಟ ಸ್ವಚ್ಛ ಹಾಕೋತ ಹೋಗತ್ತೆ. ಮತ್ತೊಂದು ಸ್ವಲ್ಪ ಉಳಿದಿರ್ತಾವೆ ದೋಷಗಳು. ಅವು ನಿಧಾನವಾಗಿ ಮನನ ಮಾಡ್ತಾ ಮಾಡ್ತಾ ಆ ದೋಷಗಳು ಗೊತ್ತಾಕ್ಕವು. ಯಾಕೆ ಅತ್ಯಂತ ಸೂಕ್ಷ್ಮ ಇರ್ತಾವೆ ಆ ದೋಷಗಳು. ಇವು ಮೇಲೆ ಕಾಣುವ ಅಷ್ಟ ಅದು ಅತ್ಯಂತ ಸಣ್ಣ ಸಣ್ಣ ಇರ್ತಾವೆ. ಆ ಸೂಕ್ಷ್ಮ ಭಾವಗಳನ್ನು ಪರಿಶುದ್ಧ ಮಾಡ್ಕೋತ ಹೋದಾಗ ಸಂಪೂರ್ಣ ಸ್ವಚ್ಛ ಆದಮೇಲೆ ಅಲ್ಲೇ ಆ ಸಚ್ಚಿದಾನಂದ ಸ್ವರೂಪನ ನಾನು ಭಾವ ಗಟ್ಟಕತಿ. ಜಡಭಾವ ಅಳಿತೈತಿ. ಮೊದಲಿನ ಜಡಭಾವ ಏನಿರ್ತೈತಲ್ಲ, ಈ ಶರೀರ ಮೇಲಿನ ಮಮಕಾರ, ಇದ್ರ ಮೇಲಿನ ಅಹಂಕಾರ, ಇದರಿಂದ ಉಂಟಾಗುತ್ತ ಅಹಂಕಾರ, ರಾಗದ್ವೇಷಾದಿಗಳು ಎಲ್ಲ ಅಳಿದು ಬಿಡ್ತಾವೆ. ಇದು ಹಿಂಗೆ ಆಚರಣೆ ಬಂದ್ಕೊಂತ ಹೋದಾಗ ಹಿಂಗೆ ಸ್ವಚ್ಛ ಆಕ್ಕೊಂತ ಬರ್ತೈತೆ. ಅದಕ್ಕೆ ಆಚರಣೆಗೆ ಭಾಳ ಮಹತ್ವ ಐತಿ. ಸೇವಾ ಸತ್ಕರ್ಮಗಳಿಗೆ ಅದಕ್ಕೆ ಭಾಳ ಮಹತ್ವ ಕೊಟ್ಟಾರ. ನಮ್ಮ ಭಾರತೀಯ ಋಷಿಮುನಿಗಳ ಪದ್ಧತಿ ಒಳಗೆ ಮೊದಲೇ ಶುರು ಆಗೋ ಪಾಠ ಅಲ್ಲಿದ್ದಾನೆ. ನೋಡ್ರಿ, ನೀವು ಹಿಂದಿನ ಇತಿಹಾಸವನ್ನು ತೆಗೆದು ನೋಡ್ರಿ, ಗುರು ಪರಂಪರೆಯನ್ನು ತೆಗೆದು ನೋಡ್ರಿ. ಮೊದಲು ಸೇವಾ ಸತ್ಕರ್ಮಗಳವರೆಗೆ ನಾವು ಒಳಗೆ ಬಿಟ್ಕೊತಿದ್ದಿಲ್ಲ ಗುರುಗಳು. ಮೊದಲು ಅಲ್ಲಿ ಸೇವಾ ಸತ್ಕರ್ಮಗಳನ್ನು ಮಾಡಬೇಕು. ನಮಗೆ ಯಾಕಿದು ಹತ್ತವಲ್ಲ ಅಂದ್ರೆ, ನಮಗೆ ಆ ಸೇವಾ ಮನೋಭಾವವನ್ನು ಕಳ್ಕೊಂಡು ಬಿಟ್ಟೇವೆ ನಾವು. ಮನೆ ಒಳಗೆ ಆತೀವಿ, ಮನೆ ಹೊರಗೂ ಆತೀವಿ. ಗುರು ಹಿರಿಯರ ಸೇವೆ ಇಲ್ಲ, ಹಿರಿಯರಿಗೆ ವಂದನೆ ಇಲ್ಲ. ಯಾಕಂದ್ರೆ ಈ ಸಂಸ್ಕಾರದಿಂದ ನಾವು ವಿಮುಖರಾಗ್ಕೊಂತ ಹೊಂಟೇವು. ಈ ಸಂಸ್ಕಾರದಿಂದ ದೂರ ಸರ್ಕೊಂತ ಹೊಂಟೇವು. ಆ ಸಂಸ್ಕಾರವನ್ನು ಮತ್ತೆ ಪುನಃ ಸ್ಥಾಪನೆ ಮಾಡಬೇಕಾಗೈತೆ, ಪುನಃ ಗಟ್ಟಿ ಮಾಡಬೇಕಾಯ್ತು. ಅದು ನಾವು ಪಾಶ್ಚಿಮಾತ್ಯರ ಅನುಕರಣೆಯಿಂದ ಆ ಸಂಸ್ಕಾರವನ್ನು ಮರೆತು ಮತ್ತೊಂದು ಹೀನ ಸಂಸ್ಕಾರದ ಕಡೆ ಬೆನ್ನತ್ತೇವೆ ನಾವು. ಅದಕ್ಕೆ ಅವರಲ್ಲಿ ಜೀವನ ಪದ್ಧತಿ ಏನಿತ್ತಲ್ಲ, ಹಂಗೆ ನಮ್ಮ ಇಲ್ಲಿ ಜೀವನ ಪದ್ಧತಿ ಆಗಕತ್ತಾವ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕಿಲ್ಲ, ವಿಶ್ವಾಸ ಇಲ್ಲ, ಏನೇನು ಆಗಕತ್ತೈತೆ ನೋಡ್ರಿ ಜಗತ್ತಿನೊಳಗೆ. ಭಾರತ ದೇಶದೊಳಗೆ ಇದು ಆಗಬಾರ್ದಾಗಿತ್ತು, ಆಗಲೇ ಆಗಾಕತ್ತು ಬಿಟ್ಟತಿ. ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ನಂಬಿಕೆ ಅನ್ನೋದು ಹೋಗಿ ಬಿಡಾಕತ್ತೈತಿ. ಅದಕ್ಕೆ ನಾವು ಇದನ್ನು ಬುನಾದಿಯನ್ನು ಗಟ್ಟಿ ಮಾಡಿದರೆ ಮೊದಲು ಮನೆ ಸ್ವಚ್ಛ ಆಕೈತಿ. ಮನೆ ಒಳಗೆ ಒಬ್ಬರು ಈ ತತ್ವ ಚಿಂತನೆಗೆ ತತ್ವಕ್ಕೆ ಅಂಟ್ಕೊಂಡ್ರಂದ್ರೆ ಮನೆಯನ್ನವ್ರು ಎಲ್ಲರನ್ನೂ ಅಂಟ್ಕೊಂತ ಶುರು ಆಕೈತಿ. ಮನೆಯನ್ನವರೆಲ್ಲರೂ ಈ ತತ್ವ ಚಿಂತನೆಗಳನ್ನು ಸೇವಾ ಸತ್ಕರ್ಮಗಳನ್ನು ಮಾಡ್ಕೊತ ಹೊಂಟ್ರಂದ್ರೆ ಆ ಮನೆ ಒಳಗೆ ಶಾಂತಿ ನೆಲೆಸಕ್ಕೆ ಶುರು ಆಕೈತಿ. ಮನೆ ಒಳಗೆ ಎಲ್ಲೆಲ್ಲಿ ಶಾಂತಿ ನೆಲೆಸ್ತೀವಿ ಊರು ಶಾಂತ ಆಕೈತಿ. ಊರು ಶಾಂತ ಆದರೆ ದೇಶ ಶಾಂತ ಇರ್ತದೆ. ಅದಕ್ಕೆ ಇದನ್ನು ಮನೆಯಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲು ನಮ್ಮಿಂದನೇ ಶುರು ಮಾಡ್ಕೋಬೇಕು. ಸಂಪೂರ್ಣ ಶರಣಾರ್ಥರ ಭಾವದಿಂದ ಯಾರ್ಯಾರ ಮನೆ ಉದ್ಧಾರ ಆಗ್ಬೇಕು ಅನ್ನೋದು ಐತಲ್ಲ, ಅವ್ರು ಹೆಂಗೆ ಬದುಕಬೇಕು ನೋಡು. ಇಲ್ಲ ಅಂದ್ರೆ ಸಂಸ್ಕಾರಗಳ ಕೆಟ್ಟು ಹೋದ ಮೇಲೆ ಈ ಸಿರಿ ಸಂಪತ್ತು ಎಷ್ಟು ಗಳಿಸಿದ್ರು ವ್ಯರ್ಥನ ಆಗಿಬಿಡ್ತವೆ. ಯಾಕಂದ್ರೆ ಅಂಥ ಸಿರಿ ಸಂಪತ್ತಿನಿಂದ ಶಾಂತಿ ಆನಂದವನ್ನು ಪಡೆಯೋಕ್ಕಾಗೋಲ್ಲ. ರೊಕ್ಕ ರೂಪಾಯಿದಿಂದ ನಿದ್ದೆ ಪಡೆಯೋಕೆ ಬರೋದಿಲ್ಲ. ಮಗು ಬರ್ತೈತಿ ಭಾಳ ಅಂದ್ರೆ ನಿದ್ದೆಗಳಿಗೆ ತೊಗೊಂಡ್ರೆ ದೇಹ ಕೆಡ್ತೈತಿ. ಸಹಜವಾಗಿ ಬರ್ತಕ್ಕಂಥ ನಿದ್ದೆಗೆ ಶಾಂತಿ ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಈ ಋಷಿಮುನಿಗಳು ಹೇಳಿದಂಥ ತತ್ವ ಚಿಂತನೆಗಳನ್ನು ನಾವು ಜೀವನದಲ್ಲಿ ನಿತ್ಯ ಸ್ವಲ್ಪರ ಬದಲಾವಣೆ ಬೇಕು. ಎಂದಿನಂತೆ ಉಳಿಬಾರ್ದು ಜೀವನ. ಇವತ್ತಿಗೆ ಕೇಳಿದ್ವಿ ಅಂದ್ರೆ ಇವತ್ತಿನ ಕ್ಷಣದಿಂದ ಒಂದೊಂದು ಬದಲಾವಣೆ ತೊಗೊಂತ ಬರಬೇಕು. ಅದಕ್ಕೆ ದೃಢ ನಿರ್ಧಾರ ಬೇಕು. ದೃಢ ನಿರ್ಧಾರ ಮಾಡಬೇಕಂದ್ರೆ ಅಲ್ಲಿ ದೃಢ ಮನಸ್ಸು ಬೇಕು. ದೃಢ ಮನಸ್ಸು ಬೇಕಂದ್ರೆ ಅಂಥ ಆಹಾರ ವಿಹಾರ, ಅಂಥ ಸಂಘ ಅದು ಬಹಳ ಮಹತ್ವ ಆಕೈತಿ. ನಮ್ಮದು ಸಂಘ ಕೆಟ್ಟೈತಿ, ಬರೀ ವಿಷಯಾದಿಗಳ ಸಂಘ, ವಿಷಯಾದಿಗಳ ಚಿಂತನೆ. ಅದಕ್ಕೆ ದೃಢ ನಿರ್ಧಾರವನ್ನು ತೊಗೊಳುವಂಥ ಸಾಮರ್ಥ್ಯ ಇಲ್ಲ, ದೃಢತೆ ಇಲ್ಲ, ಚಂಚಲ ವೃತ್ತಿ. ಈಗ ಮಾತಾಡಿದ ಮುಂದೆ ಇನ್ನೊಂದು ತಾಸಿಗಿಲ್ಲ. ಅದಕ್ಕೆ ಏನಾಗತೈತಿ, ಸಾಧನ ಅನ್ನೋದು ಶೂನ್ಯ ಹಾಕ್ಕೊಂತ ಹೊಂಟತಿ. ನಮ್ಮದು ಜಗತ್ತಿನೊಳಗೆ ಸಾಧನ ನಡೆದೈತಿ.
ಅಂತರಂಗದ ಸ್ವಚ್ಛತೆ ಕಡೆಗೆ ಸಾಧನ ಶೂನ್ಯ. ಎಂದಿನಂತೆ ಮತ್ತು ನೀನು ಇದ್ದಂಗೆ ಇದೆ, 10 ವರ್ಷ ಇದ್ದಂಗೆ ಇವತ್ತು ಐತಿ, ಇನ್ನೂ ಕೆಟ್ಕೊಂತ ಹೊಂಟತಿ, ಶುದ್ಧ ಆಗೋಲ್ಲ ಅಂತಃಕರಣ. ಏನಾಕತ್ತೆ ಅಂದ್ರೆ ನಿಧಾನವಾಗಿ ಸತ್ಸವನವನ್ನು ಅಂತಕ್ಕನ್ಸಕ್ಕೆ ಇಳಿಲಾರ್ದಂಗೆ ಕೇಳ್ಕೊತ ಹೋದಿವಿ ಅಂದ್ರೆ ಮುಂದಿಷ್ಟು ಸಮಯ ಆದಮೇಲೆ ಇದು ಒಂದು ವ್ಯಸನ ಆದಂಗೆ ಆಕತ್ತೆ. ಕೇಳೋದು ಬಿಡೋದು, ಕೇಳಿದೆ ಬಿಟ್ಟು ಹೋದೆ, ಪರಿಣಾಮ ಶೂನ್ಯ. ಪರಿಣಾಮ ಬದಲಾವಣೆಯಿಂದ ಪರಿಣಾಮ ಆಗ್ಬೇಕಂದ್ರೆ ಬದಲಾವಣೆ ಒಂದೊಂದು ಹೆಜ್ಜೆ ಇಡಬೇಕಲ್ಲ. ಕೇಳಿದೆ ಬಿಟ್ಟು ಹೋದೆ ಅಂದರೆ ವ್ಯರ್ಥ ಆಕತ್ತೆ. ಕೊಡ ದಬ್ಬ ಹಾಕಿ ನೀರು ಎಷ್ಟು ವರ್ಷ ಸುರುವಿದ್ರೆ ಕೊಡ ತುಂಬತತಿ, ನೀನು 1000 ವರ್ಷ ಸುರು ಅದನ್ನು ಕೊಡ ದಬ್ಬ ಹಾಕಿ ಕೊಡದ ಮೇಲೆ 1000 ವರ್ಷ ನೀರು ಜಲಧಾರೆ ಏನಾದ್ರ ಮೇಲೆ ಬಿಡ, ಸಣ್ಣ ಸಣ್ಣ ಹಣಿಯಲ್ಲ, ದೊಡ್ಡ ಜಲಧಾರೆ ಏನಾದ್ರ ಮೇಲೆ ಬಿಡ, ಕೊಡ ತುಂಬಕ್ಕೆ ಸಾಧ್ಯ ಐತೇನು? ಅದಕ್ಕೆ ನಾವು ದಬ್ಬ ಹಾಕಿದ ಕೊಡ ಆಗಬಾರ್ದು. ದಬ್ಬ ಹಾಕಿದ ಕೊಡ ಆದ್ರೆ ಎಷ್ಟಾ ಗುರು ಬಂದ್ರೆ ಏನಾಗೋದೈತಿ? ಎಂಥ ಸಾಕ್ಷಾತ್ ಶಿವಾನಂದರು ಬಂದು ಹೇಳಿದ್ರೆ ಏನಾಗೋದೈತಿ? ಕೊಡ ದಬ್ಬ ಹಾಕಿದಂಗೆ ಆಕತಿ. ಅದಕ್ಕೆ ನಾವು ಬದಲಾವಣೆ ತೊಗೊಂಬರ್ಬೇಕಾದ್ರೆ ದೃಢಭಾವದಿಂದ, ಸದ್ಭಾವದಿಂದ, ಸಂಪೂರ್ಣ ಶರಣಾಗತರಾಗಿ ಭಕ್ತಿ ಭಾವದಿಂದ ಇದನ್ನು ಕೇಳಿ ಅದನ್ನು ಆಚರಣೆ ತೊಗೊಂಬಂದಾಗ ಒಂದೊಂದು ಹೆಜ್ಜೆ ಬದಲಾವಣೆ ಆಗ. ಮೊದಲು ಕಲ್ತಂಥ ಚಟಗಳನ್ನು ಬಿಡು, ಸಣ್ಣ ಸಣ್ಣ ಚಟ ಏನು ಕಲ್ತಿಯಾಳ ಜೀವನದೊಳಗೆ ಅದನ್ನು ಬಿಡ್ಬೋಂತ ಬಾ. ನಿಧಾನವಾಗಿ ಏನು ಸಂಸ್ಕಾರಗಳನ್ನು ಮರ್ತಿಯಲ್ಲ ಅವನ್ನೆಲ್ಲ ರೂಢಿ ಮಾಡ್ಕೊತ ಬಾ. ಅದಕ್ಕೆ ನಮ್ಮ ಗುರು ಹಿರಿಯರ ಋಷಿ ಪದ್ಧತಿ ಒಳಗೆ ಏನು ಸಂಸ್ಕಾರಗಳಿದ್ವಲ್ಲ, ಬೆಳಗಿನ ಜಾವ ಏಳಬೇಕು, ಬೆಳಗಿನ ಜಾವ ಅದೆಲ್ಲ ಸ್ವಚ್ಛ ಮಾಡಿಕೊಂಡು ಗುರುನಾಮ ಸ್ಮರಣೆ, ಜಪತಪಾದಿಗಳು ಮತ್ತು ಸೇವಾ ಸತ್ಕರ್ಮಗಳು, ಸತ್ಸಂಗ, ಇದೊಂದು ಪದ್ಧತಿ. ಆ ಪದ್ಧತಿಯನ್ನು ನಿಧಾನವಾಗಿ ಆಚರಣೆ ತೊಗೊಂಬ. ನೀನು ನೋಡಿ, ನಿನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನೋಡು, ಎಂಥ ಅಗಾಧವಾದ ಆನಂದದ ಅನುಭವವನ್ನು ಮಾಡ್ಕೊತೀವಿ. ಒಂದು ಕ್ಷಣ ನೋಡು, ನೀನು ಸಮರ್ಪಣಾ ಭಾವವನ್ನು ಒಂದು ಕ್ಷಣ ಅಂತಃಕರಣದೊಳಗೆ ಹುಟ್ಟಿ ಹಾಕ್ಕೊಂಡು ನೋಡು. ಸದ್ಗುರುನಾಥ ನಂದು ಏನಿಲ್ಲ ಇದರೊಳಗೆ ಎಲ್ಲ ನಿನಗೆ ಸಮರ್ಪಣೆ ಮಾಡಿನಂತ ಒಮ್ಮೆ ಭಾವ ನೀನು ಅಂತಃಕರಣದಾಗ ಮಾಡಿಕೊಂಡು ನೋಡು. ಎಂಥ ಪ್ರಶಾಂತ ಭಾವ ನೀನು ಅಂತಃಕರಣದೊಳಗೆ ಮೂಡ್ತದೆ. ನಿನ್ನಲ್ಲಿದ್ದಂಥ ಎಲ್ಲ ಭಾರಗಳು ಇಳಿದು ಹೋಗ್ತಾವೆ, ಹೊತ್ತಲಿದ್ದ ಎಲ್ಲ ನಿನಗೆ ಸಮರ್ಪಣೆಪ್ಪ ಅಂತ ಒಮ್ಮೆ ಅಂತಃಕರಣದೊಳಗೆ ಭಾವ ಮಾಡಿಕೊಂಡು ನೋಡು. ನಿನ್ನ ಜೀವನದೊಳಗೆ ಏನು ಭಾರ ಅಂತ ಹೊತ್ಕೊಂಡು ಕುಂತಿಯಲ್ಲ, ಆ ಭಾರ ಹಗರಾಗಿಬಿಡ್ತೈತೆ ಅವತ್ತು. ಇದು ಎಂತೆಂಥ ಔಷಧ ಕೊಟ್ಟರೆ ಹಗರಾಗೋದಿಲ್ಲ. ಇಂಥ ಒಂದು ಭಾವದಿಂದ ಎಷ್ಟು ಹಗರಾಗಿಬಿಡ್ತೈತಿ. ಅದಕ್ಕೆ ಭಾವ ಪರಿಶುದ್ಧತೆಗಾಗಿ ನಮ್ಮ ಋಷಿಮುನಿಗಳು ಅನೇಕ ಮಾರ್ಗಗಳನ್ನು ಹೇಳ್ಯಾರ, ಅನೇಕ ಕ್ರಮಗಳನ್ನು ಹೇಳ್ಯಾರ. ಅವನು ನಾವು ಅಳವಡಿಸ್ಕೊಳ್ಳಾರ್ದ ಅವನು ಮರೆತು ನಾವು ಪಾಶ್ಚಿಮಾತ್ಯರ ಅನುಕರಣೆಗೊಳಗಾಗಿ ಜಗತ್ತಿನೊಳಗೆ ದೊಡ್ಡ ರೋಗ ಅಂದ್ರೆ ಮಾನಸಿಕ ರೋಗ. ದೇಹಕ್ಕೆ ರೋಗ ಬಂದ್ರೆ ಇದಾಕತಿ, ಮನಸ್ಸಿಗೆ ರೋಗ ಬಂದ್ರೆ ಭಾಳ ಕೆಟ್ಟ. ನಾವು ಅದಾಗತ್ತೇವೆ. ಅಂತಃಕರಣದೊಳಗೆ ಸೇವಾ ಸತ್ಕರ್ಮಗಳ ಭಾವಿಲ್ಲ, ಸದ್ಭಾವಿಲ್ಲ, ಸಚ್ಚಿಂತನೆ ಇಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ವ್ಯವಹಾರಗಳು ಇಲ್ಲ. ಅದರಿಂದ ಏನಾಗತೈತಿ? ದುಃಖನ ತುಂಬಿ ಬರ್ತೈತಿ. ಅಂತ್ಯಕಾಲದೊಳಗೆ ಮತ್ತು ದುಃಖನ ಉಳಿತೈತಿ. ಸುಖದ ಭಾವ ಅನ್ನೋದು ಇಲ್ಲೇ ಇಲ್ಲ. ಸುಖ ದುಃಖ ಅನ್ನೋದು ಇವು ಭಾವಗಳಿವು. ಇವು ಅಂತಃಕರಣದೊಳಗೆ ಮೂಡ್ತಾವೆ. ನಮ್ಮ ಅಂತಃಕರಣ ಪರಿಶುದ್ಧ ಇದ್ದರೆ ಯಾವಾಗಲೂ ಸುಖದ ಭಾವ, ಆನಂದದ ಭಾವನೆ ಇರ್ತೈತಿ. ನಮ್ಮ ಅಂತಃಕರಣದೊಳಗೆ ದೋಷಗಳಿದ್ದಾಗ ದುಃಖದ ಭಾವನೆ ಹುಟ್ಟಿ ಬರ್ತದೆ. ಅದಕ್ಕೆ ಆ ದೋಷಗಳನ್ನು ಕಳೆದು ಹಾಕಿದಾಗ ಯಾವಾಗಲೂ ಸುಖದ ಭಾವ, ಆನಂದದ ಭಾವ, ಸದಾ ಸುಖಿ ನೀನು, ನಿತ್ಯ ಸುಖಿ ನೀನು. ಅಂಥ ನಿತ್ಯ ಸುಖಿ ನೀನು ಆಗಬೇಕಾಗಿತ್ತಂದ್ರೆ, ದುಃಖನ ಬರಬಾರ್ದಾಗಿತ್ತಂದ್ರೆ ಇದನ್ನು ನಂಬು. ಅದಕ್ಕೆ ಇವತ್ತಿನ ಪಲ್ಲವಿನ ಅದನ್ನು ಇಟ್ಟಾರ. ಅದಕ್ಕೆ ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧಿ ನೆಲೆಗೊಂಡ ನಿಂತ ಮೇಲೆ. ಈ ರೀತಿ ಪರಮಾರ್ಥ ಬೋಧಿಯನ್ನು ಅಂತಃಕರಣದೊಳಗೆ ನೆಲೆಗೊಂಡು ನಿಲ್ಲಿಸಿದ್ದಾದರೆ ಅವನಿಗೆ ಬಾಧೆ ಅನ್ನೋದೇ ಇಲ್ಲ. ಅದಕ್ಕೆ ನಿತ್ಯ ಚಿಂತನೆ ಮಾಡ್ಕೊತ ನಮ್ಮಲ್ಲಿದ್ದಂಥ ರಾಗದ್ವೇಷಾದಿಗಳನ್ನು ಕಳ್ಕೊಂಡು ಅಜ್ಞಾನದಲ್ಲಿ ಮುಳುಗಿದಂಥ ನಮ್ಮ ಚಿಂತನೆಗಳನ್ನು ಸುಜ್ಞಾನದ ಕಡೆ ಓದು. ಅಲ್ಲಿ ಅಂತಃಕರಣದಲ್ಲಿ ವೈರಾಗ್ಯ ಭಾವವನ್ನು ತುಂಬಿಕೊಂಡು, ವಿವೇಕ ಜಾಗ್ರ ಆದರೆ ವೈರಾಗ್ಯ ಭಾವ. ವಿವೇಕ ಜಾಗ್ರ ಆಗಬೇಕಂದ್ರೆ ವಿವೇಕವಂತರ ಸಂಘ, ಸಜ್ಜನರ ಸಂಘದಿಂದ
ಸದಾ ಸಚ್ಚಿಂತನೆಯಿಂದ ನಮ್ಮಲ್ಲಿದ್ದಂಥ ಅವಿವೇಕ ನಾಶ ಆಗಿ ವಿವೇಕ ಜಾಗೃತಿ, ಆ ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಶಾಂತಿ ಸಮಾಧಾನ. ವೈರಾಗ್ಯ ಹುಟ್ಟಬೇಕಂದ್ರೆ ಜಗತ್ತಿನ ನೋಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊ. ನಾ ಮಾಡಿದಂಥದ್ದು ಸರಿ ಐತೋ ತಪ್ಪೈತೋ, ಇದರೊಳಗೆ ಸುಖ ಎಲ್ಲೈತಿ ಅಂತ ವಿಚಾರ ಮಾಡಿ ನೋಡಿದಾಗ ಜಗದೆಲ್ಲ ವಿಷಯಗಳ ಮೇಲಿದ್ದಂಥ ಮೋಹ ಅಳಿತೈತಿ. ಯಾಕಂದ್ರೆ ಹಂಗೆ ವಿಚಾರ ಮಾಡಿದಾಗ ಅದರಲ್ಲಿ ದೋಷ ದರ್ಶನ ಆಗ್ತದೆ. ಆ ದೋಷ ದರ್ಶನದಿಂದ ಅಂತಃಕರಣದಲ್ಲಿ ವೈರಾಗ್ಯ ಭಾವ, ಆ ವೈರಾಗ್ಯ ಭಾವದಿಂದ ಶಾಂತಿ ನೆಲೆಸ್ತದೆ. ಆ ವೈರಾಗ್ಯ ಭಾವದಿಂದ ಮನುಷ್ಯನ ಚಂಚಲವೃತ್ತಿ ತನ್ನಿಂತಾನ ನಿವೃತ್ತ ಆಗಿಬಿಡ್ತೈತೆ. ಆವಾಗ ಜಾಗರಣೆ ಯಾವಾಗಲೂ ಸದಾ ಎಚ್ಚರ ಇರುವಂಥದ್ದು. ಎಂದೆಂದೂ ಒಂದು ಕ್ಷಣವೂ ಅಲ್ಲಿದ್ದ ದೋಷ ನಡೆದಿರಬಾರ್ದು, ಅಲ್ಲಿ ಅನಾಚಾರ ಆಗಿರಬಾರ್ದು, ಅಷ್ಟೊಂದು ಜಾಗರ ಆಗಿರಬೇಕು. ದುಷ್ಟ ವಿಚಾರಗಳು, ದುಶ್ಚಿಂತನೆಗಳು ಒಳಗೆ ಬರಲ್ಲಂಗೆ ಆ ಜಾಗ್ರ, ಆ ವಿವೇಕ ಸದಾ ನೋಡ್ಕೊತನೇ ಇರಬೇಕು. ಅದು ಸದಾ ಎಚ್ಚರ ಇರಬೇಕು. ಆವಾಗ ಈ ದೋಷಗಳು ಬರ್ತಿರ್ತಾವೆ. ಯಾಕಂದ್ರೆ ಸಂಸ್ಕಾರ ಬಲದಿಂದ ಈ ದೋಷಗಳು ಬರ್ತಾನೆ ಇರ್ತಾವೆ. ಇವನು ಹೊಡೆದಕ್ಕುವಂತ ಒಂದು ಬರಲ್ಲಂಗೆ ಆದಾಗ ನಿತ್ಯ ಸುಖಿ ನೀನು. ಅದಕ್ಕೆ ಸದಾ ಜಾಗ್ರವಾಗಿದ್ದು ಈ ಅಂತಃಕರಣದಲ್ಲಿ ಇರ್ತಕ್ಕಂಥ ದೋಷಗಳನ್ನು ಹೊಡೆದು ಹಾಕಿ ಸ್ವಚ್ಛ ಮಾಡ್ಕೊಂತ ಹೋದಾಗ ಮನಸ್ಸು ನಿಶ್ಚಲ ಆಕತಿ. ಯಾರ ಮನಸ್ಸು ನಿಶ್ಚಲ ಆಗಿರ್ತತಿ ಅಲ್ಲಿ ಆನಂದನ ಆನಂದ, ಸುಖನ ಸುಖ, ಮತ್ತೊಂದು ದುಃಖ ಅನ್ನೋದೇ ಇಲ್ಲ. ಅಲ್ಲಿ ದುಃಖದ ಭಾವ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಪರಿಶುದ್ಧತೆ ಐತಿ. ಅಲ್ಲಿ ರಾಗ ಇಲ್ಲ, ದ್ವೇಷ ಇಲ್ಲ, ರಾಗದ್ವೇಷಾದಿಗಳಿಲ್ಲ, ಕಾಮ ಕ್ರೋಧಾದಿಗಳಿಲ್ಲ ಅಂದಾಗ ಚಂಚಲತೆ ಇಲ್ಲ, ಮನಸ್ಸು ನಿಶ್ಚಲ. ಅಲ್ಲಿ ಆನಂದನ ಒಂದು, ಸುಖ ಒಂದು, ಶಾಶ್ವತ ಸುಖ. ಅದು ಅಲ್ಲಿ ಮತ್ತೊಂದು ಬೇಕನ್ನಿಸುವಂಥ ಪ್ರಶ್ನೆ ಇಲ್ಲ. ಜಗತ್ತಿನ ಯಾವ ವಸ್ತುಗಳನ್ನು ಕೊಟ್ಟರೂ ಹೊಳೆ ನೋಡುವಂಥದ್ದು ಇಲ್ಲ. ಏನಿದ್ರೂ ಅವೆಲ್ಲ ವ್ಯರ್ಥನ ಅಲ್ಲ. ಇವೆಲ್ಲ ಮಾಡಾಕತ್ತಿದ್ದು ಎದಕ್ಕೆ ಮಾಡಾಕತ್ತೇನ ಮನುಷ್ಯ ಅಂದ್ರೆ ಸುಖಕ್ಕಾಗಿ ಮಾಡಾಕತ್ತೇನ. ಅದಕ್ಕೆ ಆ ಸುಖ ನಿನ್ನೊಳಗೆ ಇದ್ದ ಮೇಲೆ ಜಗತ್ತಿನ ಹಂಗೆ ನಿನಗೆಲ್ಲ ಐತಿ. ಆ ಸುಖ ನಿನ್ನೊಳಗೆ ಐತಿ, ಹೊರಗಿಂದ ಬರುವಂಥ ವಸ್ತು ಅಲ್ಲ. ಅದನ್ನೇ ನಾವು ಹೊರಗಿಂದ ಪಡೆಯುವಂಥ ವಸ್ತು ಅಂತ ತಿಳ್ಕೊಂಡು ಇಷ್ಟೆಲ್ಲ ಆಗದ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಇರೋ ಶಾಂತಿ ಐತಿ. ಆ ಬಿಡೋದು ಕಠಿಣ ಆಗೈತಿ. ಹಿಂಗೆ ಈ ರೀತಿಯಾಗಿ ಕ್ರಮವತ್ತಾಗಿ ಹೋದಾಗ ಬಾಧೆ ಅನ್ನೋದು ತೋರುವುದಿಲ್ಲ, ಬಾಧೆ ಅಳಿತೈತಿ, ಸದಾ ಆನಂದನ ಉಳಿತೈತಿ. ಅದಕ್ಕೆ ಈ ಬೋಧೆಯನ್ನು ಅಂತಃಕರಣದೊಳಗೆ ಗಟ್ಟಿಯಾಗಿ ಇಟ್ಕೋಬೇಕು. ಗಟ್ಟಿಯಾಗಿ ಇಟ್ಕೊಂಡು ಹಂಗೆ ಬದುಕಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅವತ್ತಲಿದ್ದನ ಬಾಧೆ ಅನ್ನೋದು ಬರೋದೇ ಇಲ್ಲ. ಅಲ್ಲಿ ಬಾಧೆ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ನಿತ್ಯ ಇದನ್ನು ಚಿಂತನೆ ಮಾಡಿ ಅಂತರಂಗದಲ್ಲಿ ಸದಾ ಆ ವಿವೇಕ ಜಾಗ್ರ ಆಗಿರುವಂಗೆ ಮಾಡಿ ವೈರಾಗ್ಯ ಭಾವವನ್ನು ಹೊಂದಿ ಬದುಕಿದಾಗ ನಾವು ನಿತ್ಯ ಸುಖಿನ ಅದೇವು. ಅಂಥ ಸುಖಭಾವವನ್ನು ಎಲ್ಲರೂ ಅನುಭವಿಸೋಣ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತನ್ನು ಕಾರ್ಯಕ್ರಮದ ಕುರಿತು ಹಿತನುಡಿಗಳನ್ನು ನೋಡಿದಂಥ ಪರಮ ಪೂಜ್ಯರಿಗೆ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಜಗದ್ಗುರು ಶ್ರೀ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳಿಂದ ಆಶೀರ್ವಾದ. ಶಿವರಾತ್ರಿಯ ಅಂಗವಾಗಿ ಇವತ್ತಿನ ವೇದಿಕೆ ಮೇಲೆ ಆಶೀನರಾದಂಥ ಬಸವರಾಜ ಪಂಡಿತರಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ಎಲ್ಲ ಗುರುಬಂಧುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಸುಖ ಸ್ವರೂಪರೇ, ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ. ಬಾಧೆ ಅನ್ನೋದು ಯಾವುದಕ್ಕೈತಿ? ಶರೀರಕ್ಕೋ ತನಗೂ
ಶರೀರ ನಾವಂತ ತಿಳ್ಕೊಂಡ ಬಾಧೆ ತೋರ್ತೈತಿ. ಶರೀರ ನಾನಲ್ಲ ಅಂತ ತಿಳಿದೆ ಅಂದ್ರೆ ಬಾಧೆ ಎಲ್ಲೈತಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಪಂಚಕೋಶದೊಳಗೆ ಉಳಿದಾಗ ಬಾಧೆಗಳದಾವ. ಇವನು ಮೀರಿ ನಿಂತಾಗ ಬಾಧೆ ಎಲ್ಲೈತಿ. ಈ ತಿಳುವಳಿಕೆ ಗಟ್ಟಿ ಆಗ್ಬೇಕಂದ್ರೆ ವಿಚಾರ ಮಾಡಬೇಕಲ್ಲ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಅಂತ ಹೇಳಿದ್ದವ್ರು. ಯಾರು ನೀನು ಅಂತ ವಿಚಾರ ಮಾಡಿ ನೋಡ್ಕೊ. ಈ ಅನ್ನಮಯ ಕೋಶ ನೀನನು, ಪ್ರಾಣಮಯ ಕೋಶ ನೀನನು, ಮನೋಮಯ ಕೋಶ ನೀನನು, ವಿಜ್ಞಾನಮಯ ಕೋಶ ನೀನನು, ಆನಂದಮಯ ಕೋಶ ನೀನು. ಯಾವ ಕೋಶ ನೀನು? ಇದರೊಳಗೆ ನಾನು ನಂದು ಅಂತ ಇದರ ಮ್ಯಾಲೆ ಮೋಹ ಮಮಕಾರವನ್ನು ತಾಳಿ ಈ ಭಾವದೊಳಗೆ ಉಳಿದಿಯಲ್ಲ, ನಿನ್ನ ಇದರೊಳಗೆ ಯಾವ ಕೋಶ ನೀನು? ಏನು ಇವಕ್ಕೆ 5 ಕೋಶಗಳಿಗೆ ಸಾಕ್ಷಿಯಾದಂಥ ಇರುವು ನೀನು, ಅರಿವು ನೀನು, ಆನಂದಮಯ ನೀನು ಅನ್ನೋದನ್ನು ವಿಚಾರ ಮಾಡಿ ನೋಡಿಕೊಂಡು ಈ 5 ಕೋಶಗಳನ್ನು ಮೀರಿರ್ತಕ್ಕಂಥ 5 ಕೋಶಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಅರಿವು ನಾನಂತ ತಿಳ್ಕೊಂಡಾಗ ಬಾಧೆ ಎಲ್ಲೈತಿ ನಿನಗೆ? ಈ ಶರೀರ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ, ಆನಂದಮಯ ಕೋಶವನ್ನು ಎಚ್ಚರಿಕೆ ಅವಸ್ಥೆ ಒಳಗೆ ಹಿಡ್ಕೊಂಡು ಕುಂತೀನಿ ನಾನು. ಅದರಿಂದ ಬಾಧೆ ತೋರಾಕತ್ತೈತಿ. ಮುಳ್ಳು ನಟ್ರ ಶರೀರಕ್ಕೆ ಗಾಯ ಆಗತ್ತೆ, ನೋವಾಗೋದು ಶರೀರಕ್ಕೋ ಮನಕ್ಕೆ ನೋವಾಯ್ತು. ಈ ಇದನ್ನ ಶರೀರವನ್ನು ಅರಿಯುವಂಥವ, ಮನವನ್ನು ಅರಿಯುವಂಥವ್ ನೀನು ಬೇರೆ ದೇವ ಏನ ಇದರೊಳಗೆ ಬೆರಿಕೆಗೂ ವಿಚಾರ ಮಾಡಿ ನೋಡ್ಕೋ. ನೀನು ಇವಕ್ಕೆ ಬೇರೆ ಆಗ್ಯದೇನಂದ್ರೆ ನಿನಗೆಲ್ಲ ಐತಿ ಬಾಧೆ. ಮುಳ್ಳು ನಿನಗೆ ನಟ್ಟೈತು, ಕಾಲಿಗೆ ನಟ್ಟೈತು. ಕಾಲ ನೀನು, ಏನು ಈ ಶರೀರ ನೀನು, ಏನು ನೋವಾದಂಥ ಮನಸ್ಸು ನೀನು. ಯಾವುದು ನೀನು? ವಿಚಾರ ಮಾಡಿ ನೋಡ್ಕೊ ನೀನು ಅಂತ ಅವರು ಹೇಳ್ತಾರೆ. ಈ ವಿಚಾರ ಗಟ್ಟಿ ಆಯ್ತಂದ್ರೆ ನಿನಗೆ ಬಾಧೆ ಎಲ್ಲೈತಿ? ಈ ವಿಚಾರ ಗಟ್ಟಿ ಇಲ್ದಕ್ಕ ಬಾಧೆ ತೋರಾಕತ್ತೈತಿ. ಈ ವಿಚಾರ ಗಟ್ಟಿ ಆಗ್ಬೇಕಂದ್ರೆ ಸತತ ನಿನ್ನೊಳಗೆ ಏಕೋಭಾವನದಿಂದ ನೋಡ್ಕೊ, ವಿಚಾರ ಮಾಡು. ಯಾವುದು ನೀನು, ಯಾವುದು ನೀನಲ್ಲ. ಈ ಚಿಂತನೆಯನ್ನ ಮಾಡೋದಕ್ಕೆ ಜಾಗರಣ ಅಂತಂದ್ರವರು. ಜಾಗೃತ ವಸ್ತುವಿನ ಕುರಿತಾದಂಥ ಚಿಂತನೆಯನ್ನು ಮಾಡೋದಕ್ಕೆ ಜಾಗರಣ ಅಂತಂದ್ರು. ನಾವು ಯಾವುದರ ಕುರಿತ ಜಾಗರಣೆಯನ್ನು ಮಾಡ್ತೇವೆ? ಜಾಗೃತ ವಸ್ತುವಿನ ಕುರಿತು ಅಥವಾ ಏನ ತೋರಿ ಅಡಗೋದ ಕುರಿತು ನಾವು ಜಾಗರಣೆಯನ್ನು ಮಾಡ್ತೇವೆ? ವಿಚಾರವನ್ನು ಮಾಡಿ ನೋಡಿದ್ರೆ ತೋರಿ ಅಡಗೋದ್ರ ಕುರಿತಾದಂಥದ್ದನ್ನು ವಿಚಾರ ಮಾಡ್ತಾ ಅದಕ್ಕೆ ಈ ಶರೀರವನ್ನು ಎಚ್ಚರ ಇಟ್ಕೊಂಡು, ಅಂದ್ರೆ ಮಬ್ಬು ಬರ್ಲಾರ್ದಂಗ ಕಣ್ಣು ಪಿಳಕಸಲಾರ್ದಂಗೆ ಇರೋದಕ್ಕೆ ಜಾಗರಣೆ ಅಂತ ನಾವು ತಿಳ್ಕೊಂಡ್ಬಿಟ್ಟೆವು. ಅದಲ್ಲ, ಜಾಗೃತ ವಸ್ತು ಯಾವುದೈತಿ ಅದರ ಕುರಿತಾದಂಥ ಚಿಂತನೆ ನಡಿಬೇಕಲ್ಲ. ಯಾವುದದು ಜಾಗೃತ ವಸ್ತು? ಎಲ್ಲರೂ ಐತನೋ ಮೇಲೆ ಕೆಳಗೆ ಅಥವಾ ಎಲ್ಲರೂ ಐತನೋ ಅಂತಂದ್ರೆ ಎಲ್ಲಿಲ್ಲದ ನಿನ್ನೊಳಗೆ ಐತದ, ನೀನ ಅದದಿ. ಆದ್ರೆ ನಿನ್ನ ಎದ್ರೊಳಗೆ ಹುಡುಕಾಕತ್ತಿ, ನೀನು ಅನ್ಯದ್ರೊಳಗೆ ಹುಡುಕಾಕತ್ತಿ. ಅದಕ್ಕೆ ಅವ್ರು ಹೇಳಿದ್ರು, ಮನುಷ್ಯರು ಬಳಲುವರು, ತಮ್ಮ ನೇತೆಗಳಿದೆ ಅನ್ಯವನೇ ನೋಡಿ ಅಂತ. ಮನುಷ್ಯರು ಯಾಕೆ ಬಳಲಾಕತ್ತಾರ, ಯಾಕೆ ದುಃಖವನ್ನು ಹೊಂದಾಕತ್ತಾರ, ಯಾಕೆ ಬಾಧೆಯನ್ನು ಪಡಾಕತ್ತಾರ ಅಂದ್ರೆ
ಅನ್ಯದರ ಕುರಿತಾದಂಥ ಚಿಂತನೆಯನ್ನು ಮಾಡಿ ತನಗನ್ಯವಾಗಿ ಇನ್ನೊಂದು ಏನೋ ಬೇರೆ ಐತೆ ಅಂತ ತಿಳ್ಕೊಂಡು ಮನುಷ್ಯರು ಬಳಲಾಕತ್ತಾರ. ಬೇರೆ ಬೇರೆ ಭಾವಿಸ್ಕೊಂಡು ಆ ಬ್ರಹ್ಮ ವಸ್ತುವಿನ ತಿಳುವಳಿಕೆ ಇಲ್ಲಾರ್ದಕ್ಕೆ ಮನುಷ್ಯರು ಬಳಲಾಕತ್ತಾರ. ಬ್ರಹ್ಮ ಅಂದ್ರೆ ಅದೇನಮ್ಮ ಚತುರ್ಮುಖ ಬ್ರಹ್ಮ, ಆಕಾರ ಬ್ರಹ್ಮ ಅಂತ ತಿಳ್ಕೊಂಡೆವು. ಬ್ರಹ್ಮಕ್ಕೆ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತೀವಿ. ಅಂತ ಬ್ರಹ್ಮವಸ್ತುನೇ ತಾನಾಗಿದ್ದು ತನ್ನನ್ನು ಮರೆತು ಅನ್ಯವನ್ನೇ ನೋಡಿ ಮನುಷ್ಯರು ಬಳಲ್ತಾರ. ಈ ಬಳಲಿಕೆನ ದುಃಖಕ್ಕೆ ಕಾರಣ ಆಗೈತಿ ಅಂತ. ಈ ತಿಳುವಳಿಕೆಯನ್ನ ನಾವು ವಿಚಾರದಿಂದ ದೂರ ಮಾಡಿಕೊಂಡಾಗ ಬ್ರಹ್ಮ ನನಗನ್ಯವಾಗಿಲ್ಲ, ನಾನೇ ಬ್ರಹ್ಮ ಸ್ವರೂಪ ಅದೇನೆ, ಆ ಬ್ರಹ್ಮ ಅಂದ್ರೆ ಅರಿವು, ಇರುವ, ಆನಂದ, ಅದು ನಾನೇ ಅದೇನೆ ಅಂತ ತಿಳ್ಕೊಂಡಾಗ ಅವಾಗ ಬಾಧೆ ತೋರುವುದಿಲ್ಲ. ಇದು ನಾನಲ್ಲಲ್ಲ, ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ, ಜ್ಞಾತೃ ನಾನಲ್ಲ. ಇವನು ಮೀರಿರ್ತಕ್ಕಂಥ ಇವಕ್ಕೆ ಸಾಕ್ಷಿಯಾದಂಥ ಅರಿವು, ಇರುವ, ಆನಂದ ಸ್ವರೂಪನೇ ನಾನು ಅದೇನಂತ ತಿಳ್ಕೊಬೇಕಾಗಿತ್ತು. ಅದನ್ನ ಸದ್ಗುರುಗಳು ಹೇಳ್ತಾರೆ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿಯೋನೇ ಜಾಣರ ದೇವ. ಆ ಜಾಣತನವನ್ನ ನಾವು ಪಡಿಬೇಕಂದ್ರೆ ನಮ್ಮ ಅಂತಃಕರಣ ಶುದ್ಧ ಇದ್ರೆ ಮಾತ್ರ ಸಾಧ್ಯ ಐತಿ. ಅಂತಃಕರಣ ಶುದ್ಧ ಇಲ್ಲ, ನಾವು ಎಷ್ಟೇ ಇದನ್ನ ಕೇಳಿ ಎಷ್ಟೇ ಹೇಳಲಿ ಇದು ನನಗೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಅಂತಃಕರಣ ಶುದ್ಧಿಗಾಗಿ ನೀನು ತಪಸ್ಸನ್ನು ಮಾಡು ಅಂತ ಹೇಳಿದ್ರು. ತಪಸ್ಸು ಎದಕ್ಕೆ ಬೇಕಾಗೈತಿ? ನಿನ್ನನ್ನು ನೀ ತಿಳಿಲಿಕ್ಕೆ ಅಲ್ಲ, ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ. ಅಂತಃಕರಣ ಶುದ್ಧ ಆಗ್ತೇವ, ನಿನ್ನನ್ನು ನೀ ತಿಳಿಯೋ ಅವಶ್ಯಕತೆ ಇಲ್ಲ. ಅದು ಹೆಂಗೆ? ಕರಕತ ಮಾಣಿಕ್ಯದಂತೆ ಅಂತ ನಿನ್ನೊಳಗ ತೋರ್ತದ, ನಿನ್ನ ಅದೇ ಅದು. ಕೈಯಾಗ ಮಾಣಿಕ್ಯವನ್ನು ಇಟ್ಕೊಂಡಂಗ ನಿನ್ನ ಎದುರಿಗೆ ಕಾಣ್ತೈತದ. ಅಂತಃಕರಣ ದೋಷದಿಂದ ಅದಕ್ಕೆ ಕಾಣವಲ್ದು. ಅದಕ್ಕೆ ಅಂತಃಕರಣ ದೋಷಗಳನ್ನು ನಾವು ಕಳ್ಕೋಬೇಕಾಗೈತಿ. ಅದಕ್ಕೆ ತಪಸ್ಸಂತಂದ್ರು. ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ. ವಿಚಾರ ಮಾಡಿ ನೋಡ್ಕೊ ನೀನು. ಎಷ್ಟು ದೋಷಗಳದಾವು. ವಾಣಿಯೊಳಗ ದೋಷ ಐತಿ, ಶರೀರದೊಳಗೆ ದೋಷ ಐತಿ, ಮನಸ್ಸಿನೊಳಗಂತೂ ವಿಪರೀತ ದೋಷಗಳು. ಹೌದಲ್ಲ? ಶರೀರದಿಂದ ದೋಷಗಳನ್ನು ಇನ್ನೊಬ್ಬರಿಗೆ ಎದುರು ತಿದ್ದುಕೊಂತೀವಿ. ವಾಣಿಯಿಂದ ದೋಷ ಬಂದ್ರೆ ಅದನ್ನು ಇನ್ನೊಬ್ರು ಏನಾರ ಅಂದಾರ ಅಂತ ಇದನ್ನ ಮಾಡ್ತೀವಿ. ಆದ್ರೆ ಮನಸ್ಸಿನಲ್ಲಿ ದೋಷಗಳನ್ನ ಎಷ್ಟದವಲ್ಲ ಅವನ್ ಕಳ್ಕೋಬೇಕಲ್ಲ. ಯಾಕಂದ್ರೆ ಮನಸ್ಸು ಶುದ್ಧಿ ಇದ್ರೆ ಮಾತ್ರ ಇದು ತಿಳಿಲಿಕ್ಕೆ ಬರ್ತೈತಿ ಅಂತ. ಮನಸ್ಸು ಶುದ್ಧಿ ಇಲ್ಲ ಅಂದ್ರೆ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮನಸ್ಸನ್ನ ಸ್ವಚ್ಛ ಮಾಡ್ಕೋಬೇಕಾಗೈತಿ ನಾವು. ಅದಕ್ಕೆ ಆ ತಪಸ್ಸನ್ನ ಮಾಡಬೇಕಾಗೈತಿ. ಸುಗುಣದೊಡನೆ ಒಳ್ಳೆಯ ಗುಣಗಳಿಂದ ಕೂಡಿಕೊಂಡು ತಪಸ್ಸನ್ನು ಆಚರಣೆ ಮಾಡಿದಾಗ ದುರ್ಗುಣಗಳು ಹೊಕ್ಕವು. ದುರ್ಗುಣಗಳು ಹೋದಾಗ ಸದ್ಗುಣಗಳು ಬೆಳೆದಾಗ ಅವನು ಕೂಡ ಕೈ ಬಿಡ್ಬೇಕಲ್ಲ. ಸದ್ಗುಣಗಳನ್ನು ಬಿಟ್ಟು ಮೀರಿ ನಿಂತಾಗ ಅದು ಅನುಭವಕ್ಕೆ ಬರ್ತೈತಿ. ಸದ್ಗುಣಗಳು ಎಲ್ಲಿವರೆಗೆ ಅಂತಂದ್ರೆ ಹೇಗೆ ಬಸ್ ಮನಿ ಊರು ಮುಟ್ಟುತನ ಹೇಗೆ ಆಶ್ರಯ ಆಗೈತೋ ಹಾಗೆ ನನ್ನನ್ನ ನಾ ತಿಳ್ಕೊಳ್ಳಿಕ್ಕೆ ಸದ್ಗುಣಗಳು ಮಾತ್ರ ಬೇಕಾಗ್ಯಾವ ಅಷ್ಟೇ. ಸ್ವಚ್ಛ ಮಾಡಿಕೊಂಡಾಗ ಮುಂದೆ ಅದನ್ನ ಕೆಲಸ ಇಲ್ಲ, ಬಿಟ್ಟು ಬಿಡೋದು ಅವನು. ಅದಕ್ಕೆ ಅವ್ರು ಹೇಳಿದ್ದು ಈ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಕೂಡಿಕೊಂಡು ನೀನು ನಿತ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ನಿನ್ನ ನಿಜವನ್ನ ನೀ ತಿಳಿಲಿಕ್ಕೆ ಬರ್ತೈತಿ. ಅಲ್ಲಿ ತನ ನಿನ್ನ ನಿಜವನ್ನು ನೀನು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ನಿತ್ಯ ಕರ್ಮಗಳನ್ನ ನಿತ್ಯದಲ್ಲಿ ರೂಢಿಸ್ಕೊಂಡು ಬಿಡಬೇಡ ಅವನು. ಅವಾಗ ನಿನಗಿದ ಗೊತ್ತಾಗುತ್ತೆ ನೀನು ಯಾರದಿ ಅನ್ನೋದು.
ನೀನು ಯಾರದಿ ಅನ್ನೋದು ಗೊತ್ತಾದ ಮೇಲೆ ಬಾಧೆ ಎಲ್ಲೈತಿ. ನಾನು ಅಲ್ಲದಕ್ಕೆ ನಾನು ಅಂತ ತಿಳ್ಕೊಂಡೇನಂತ ಬಾಧೆ ಐತಿ. ಆಗಲ್ಲಿ ಹೇಳಿದ್ರಲ್ಲ ಅಶೋಕನಾರ, ಕಲ್ಲಪ್ಪ, ಮಲ್ಲಪ್ಪ, ಹನುಮಪ್ಪ, ಇನ್ನೊಂದು ಏನೋ ಹೆಸರು ನಾಮರೂಪಗಳಿಂದ ಕೂಡ್ಕೊಂಡಂತ ಈ ಶರೀರ ನಾನು ನಂದು ಅಂತ ಹಿಡ್ಕೊಂಡು ಕುಂತೇವು. ಈ ಹಿಡಿದಿದ್ದ ದುಃಖಕ್ಕೆ ಕಾರಣ ಆಗೈತಿ ಅಂತ. ಇದನ್ನ ಯಾವಾಗ ಹಿಡ್ಕೊಂಡು ಕುಂತೇವ್ರಿ ನಾವು? ಎಚ್ಚರಿಕೆ ಅವಸ್ಥೆ ಒಳಗೋ, ಏನು ಕನಸಿನೊಳಗೋ, ಏನು ನಿದ್ದೆ ಒಳಗೋ? ಎಚ್ಚರಿಕೆ ಅವಸ್ಥೆ ಒಳಗೆ ಇದನ್ನ ಹಿಡ್ಕೊಂಡು ಕುಂತೇವು. ಮತ್ತೆ ಕನಸಿನೊಳಗೆ ಮತ್ತೊಂದು ಬೇರೆ ಹಿಡ್ಕೊಂಡು ಕುಂತೇವು ವಾಸನಾ ರೂಪದಿಂದ ಅಲ್ಲೇ. ಇವು ಎರಡೂ ಕೂಡ ನಿದ್ದೆ ಒಳಗಿಲ್ಲ ಅಂತ ಆರಾಮದೇವು. ಎಚ್ಚರಿಕೆ ಅವಸ್ಥೆ ಒಳಗೆ ಶರೀರ ಭಾವ ಜಡಭಾವದಿಂದ ದುಃಖ ಆಗೈತಿ. ಕನಸಿನೊಳಗೆ ಸೂಕ್ಷ್ಮ ಭಾವದಿಂದ ದುಃಖ ಆಗೈತಿ. ನಿದ್ದೆ ಒಳಗೆ ಅಜ್ಞಾನದಿಂದ ಮರ್ತೇವಂತನ ಆರಾಮದೇವು. ಅಲ್ಲಿ ದುಃಖ ಇಲ್ಲ, ಬಾಧೆ ಇಲ್ಲ. ಹಂಗೆ ಎಚ್ಚರಿಕೆ ಅವಸ್ಥೆ ಒಳಗೆ ಇರಬೇಕಾಗೈತಿ. ಅದನ್ನು ಇದ್ದು ತೋರಿಸಿದ್ರು ಅನುಭವಗಳು. ಶಿವಾನಂದ ಅಜ್ಜ 3 4 ದಿನ ಒಂದೊಂದು ವಾರ ಗಂಟ್ಲೆ ಉತ್ಥಾನ ಹಾಕಿದ್ದಿಲ್ಲ. ಇಲ್ಲೇ ನಾಗ್ನೂರು ಇದೇ ಆಶ್ರಮದೊಳಗೆ ಇಲ್ಲೇ 4-5 ದಿನದ ಗಂಟ್ಲೆ ಉತ್ಥಾನ ಹಾಕಿದ್ದಿಲ್ಲ. ಅವ್ರಿಗೆ ಬಾಧೆನ ಇದ್ದಿಲ್ಲ. ಕೆರೆ ಸುತ್ತಲೂ ಡಬ್ಗಳಿತ್ತಂತ ಅವಾಗ. ಅಲ್ಲೇ ಹಾಳ್ಕೆರೆ ಅಂತಿರಲ್ಲ ಈಗ, ಅಲ್ಲೆಲ್ಲ ಡಬ್ಗಳಿತ್ತಂತ. ಆ ಡಬ್ಗಳಿಗೆ ಹಾದು ಬಂದರೂ ಪರ್ವೇನ ಇರ್ತಿದ್ದಿಲ್ಲ ಅಂತ. ಅಂದ್ರೆ ಬಾಧೆ ಇದ್ದಿಲ್ಲ. ಯಾಕಂದ್ರೆ ಶರೀರ ಭಾವನೆ ಇದ್ದಿಲ್ಲ. ಎಲ್ಲಿವರೆಗೂ ಶರೀರ ನಾನು ನಂದು ಅಂತ ತಿಳ್ಕೊಂಡಿರ್ತೇವೋ ಅಲ್ಲಿವರೆಗೂ ಬಾಧೆ. ಶರೀರ ನಾನಲ್ಲ ನಂದು ಅಲ್ಲ ಅಂತ ನಾವು ತಿಳಿತಾನ ಅವು ಬಾಧೆ ಇಲ್ಲ. ಅದನ್ನು ತಿಳ್ಕೊಳೋದಕ್ಕೋಸ್ಕರ ಬಂದಂಥ ಜನ್ಮ ಇದು, ಮನುಷ್ಯ ಜನ್ಮ, ಅರಿವಿನ ಜನ್ಮ. ಅರುಣ ನಾನದೇನಂತ ತಿಳ್ಕೊಳಕ್ ಬಂದಂಥ ಜನ್ಮವನ್ನ ನಾವು ಈ ಕಾಮಕ್ರೋಧಾದಿಗಳಂತಕ್ಕಂಥ ಕಳೆಗಳನ್ನು ಒಳಗೆ ತುಂಬಿಕೊಂಡು, ಆ ಮನಸ್ಸಿನೊಳಗೆ ತುಂಬಿಕೊಂಡು ಅದಕ್ಕೆ ಬಾಧೆಯನ್ನು ಅನುಭವಿಸಕತ್ತೇವು. ಎಲ್ಲಿ ಕಾಮ ಅಲ್ಲಿ ಬಾಧೆ. ಹೌದಲ್ರಿ? ಕಾಮ ಇದ್ದಲ್ಲಿ ಬಾಧೆ ತೋರೋದಲ್ಲ. ಆಸೆಗೆ ಅನುಸಾರವಾಗಿ ದುಃಖ ಬರೋದಲ್ಲ. ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ರಿಲ್ಲ ಬುದ್ಧ. ಆ ಆಸೆ ಇದ್ದಲ್ಲಿ ಬಾಧೆಗಳು ಇರುವ. ಆಸೆಗೆ ಕಾರಣ ಏನು ಅಂದ್ರೆ ಅಜ್ಞಾನ, ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯನ್ನು ಕಳ್ಕೋಬೇಕಾಗೈತಿ ಇಲ್ಲಿ ಮನುಷ್ಯ ಜನ್ಮದೊಳಗೆ. ಅದಕ್ಕೆ ಅವರ ಸದ್ಗುರುಗಳ ಏನು ಹೇಳ್ತಾರ, ಅರುಣ ನೀನಿದ್ದೀಪ, ನೀನು ದೇಹ ಅಲ್ಲ, ಇದಕ್ಕಿಟ್ಟಂತ ನಾಮನೂ ನಿಂದಲ್ಲ, ಇದು 6 ನಮೂನಿ ವಿಕಾರದಿಂದ ನಾಶ ಆಗ್ಬೇಕೈತಿ. ಅಂಥದ್ದನ್ನ ನಾನು ನಂದು ಅಂತ ಹಿಡ್ಕೊಂಡು ಕೂತಿ ಅದಕ್ಕೆ ಬಾಧೆ ಆಗಕತ್ತೈತಿ. ಇದು ಹುಟ್ಟು ಸಾವುಗಳಂತಕ್ಕಂಥ ಚಿಂತೆ. ಹೌದಲ್ರಿ? ಆ ಹಸಿವು ತೃಷಗಳಂತಕ್ಕಂಥ ಬಾಧೆ, ಸುಖ ದುಃಖಗಳಂತಕ್ಕಂಥ ಇದು ಕಲ್ಪನೆಗಳು. ಹೌದಲ್ರಿ? ಇದರಿಂದ ಸುಖ ಆಕೈತಿ, ಇದರಿಂದ ದುಃಖ ಆಕೈತಿ ಅನ್ನುವಂಥ ಕಲ್ಪನೆಯನ್ನು ಮಾಡಿಕೊಂಡು ಬಾಧೆಯನ್ನು ಹೊಂದಾಕೈತಿ. ಅದಕ್ಕೆ ಇದರ ಮ್ಯಾಲಿನ ಮೋಹನ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಗುರುವಾಣಿಗಳನ್ನ, ಗುರು ಸ್ಮರಣೆಯನ್ನ ಮಾಡು. ನಿತ್ಯದಲ್ಲೂ ಈ ವಿಚಾರದ ಕಡೆ ಲಕ್ಷ್ಯ ಕೊಡು. ಅಂದಾಗ ನೀ ಜಾಗೃತ ಹಾಕಿ ಜಾಗೃತ ವಸ್ತುವಿನ ಕುರಿತು ಚಿಂತನೆ ಒಳಗೆ ತೊಡಗಬೇಕಾಗಿದೆ. ಎಲ್ಲಿ ಜಾಗೃತ ವಸ್ತುವಿನ ಚಿಂತನೆ ನೀಡಿದಲ್ಲೋ ಅಲ್ಲಿ ಒಂದು ಕ್ಷಣ ಮಾತ್ರವೂ ಇರಬಾರದು. ಜಾಗೃತ ವಸ್ತುವಿನ ಕುರಿತು ಚಿಂತನೆ ಮಾಡಲಿಲ್ಲ ಅಂದ್ರೆ ಈ ಜನ್ಮನ ವ್ಯರ್ಥಲ್ಲ. ಮನುಷ್ಯ ಜನ್ಮ ಬಂದಿದ್ದೆ ಅದಕ್ಕೆ. ಅರಿವಿನ ಜನ್ಮವನ್ನು ಪಡೆದು ಬಂದು ಕೂಡ ಅರುಣೇ ನಾನದೇನೆ ಅಂತ ತಿಳ್ಕೊಳ್ಳುವಂತ ಆ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ತೊಡಗಲಿಲ್ಲ ಅಂದ್ರೆ ವ್ಯರ್ಥ ಹೋಗ್ಬಿಡ್ತೈತಿ ಇದು. ಅದಕ್ಕೆ ಅವರು ಮಹಾತ್ಮರು ಅನುಭವಗಳು ನಮ್ಗೆ ಎಚ್ಚರಿಸ್ತಾರೆ. ನಿನ್ನ ಬಾಧೆ ಇಲ್ಲಂಗೆ ಆಗ್ಬೇಕಂದ್ರೆ ಆ ಪಾರಮಾರ್ಥಿಕ ಬೋಧೆಯನ್ನ ಗಟ್ಟಿಗೊಳಿಸು. ಅಂದ್ರೆ ಶ್ರೇಷ್ಠವಾದಂಥ ಬದಲಾವಣೆ ಇಲ್ಲದಂಥ ಬೋಧ ರೂಪದನ್ನ, ಅಂದ್ರೆ ತ್ರಿಕಾಲದಲ್ಲಿ ಇರತಕ್ಕಂಥ
ಅರುಣೇ ನಾನಿದ್ದೇನೆ, ಸಾಕ್ಷಿನ ನಾನಿದ್ದೇನೆ ಅಂತ ತಿಳ್ಕೊ, ಅದನ್ನು ಗಟ್ಟಿಗೊಳಿಸು. ಅವಾಗ ನೀನು ಸುಖಿಯಕ್ಕಿ. ಅಲ್ಲಿವರೆಗೂ ಸುಖ ಸಿಗಲಾರದು. ನೀ ಎಷ್ಟೇ ಹೊರ ಉಳಿದುಕಿದ್ರು ಕೂಡ ಅದು ಇರೋದಿಲ್ಲ. ಅದು ಇರದಯ್ಯ, ಸುಖ ಇರದಯ್ಯ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ ಅವನಿಗೆ. ಹೌದು, ಎಷ್ಟು ನೀನು ಭಾವಿಸುವಂತ